ನೋಡು ಅದ್ರ ಗೂಡು ಕಟ್ಕೊಂಡು ಅದ್ ಕರ್ಮ ಅದನ್ನ ನೋಡ್ಕೊಂತತಿ ಅಂತ ಹೇಳಾಕತ್ತೀನಿ. ಅದಕ್ಕೆ ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಸುಮ್ನ ಆಗ್ಬಿಡು. ಅಂದ್ರೇನು? ಹೋಗೋರು ಹೇಳೋರ್ ಮಾತಿಗೆ ಬೆಲೆ ಕೊಟ್ರ ಅವ್ರ ಗುರಿ ಮುಟ್ಟಂಗಿಲ್ಲ ಅಂತೀಯನ್ವ? ಗುರಿ ಮುಟ್ಟಂಗಿಲ್ಲ ಅಂತೀಯ? ಹೋಲ್ ಬಿಡುವ. ಇನ್ ಮೇಲೆ ದಿನಾಲು 2 ಅಕ್ಕಿ ನೋಡ್ತಿದ್ದಿ, ಇನ್ ಮೇಲೆ 1 ಅಕ್ಕಿ ನೋಡ್ತೀನಿ. ನೋಡುವ, 1 ಅಕ್ಕಿ ನೋಡ್ತೀನಿ. ಏನೇನಾರ ಮಾತಾಡ್ತೀಯಪ್ಪ. ಬಾ ಮೊದ್ಲು ಊಟ ಮಾಡ. ಊಟ ಇನ್ಯಾಕೋ ನನಗ ಅದ್ರ ಕಾಟ. ಗೊತ್ತಾತು, ನಾಗ್ಯಾ ಕಾಟ ಕೊಡ್ತಾನ ಅಂತೇಳಿ ಗೊತ್ತಿತ್ತು ನನಗ. ನಾಗ ತಂದೆ ತಾಯಿಗಳ ಮಾತನ್ನ ಕೇಳ್ಕೊಂಡು ಹೋಗ್ಬೇಕಪ್ಪ. ಅವ್ರು ಹೇಳಿದ್ ಕೇಳ್ಕೊಂಡು ಹೋದ್ರೆ ಒಳ್ಳೇದಾಗ್ತದೋ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬರೀ ಅಪ್ಪ ಇಷ್ಟರಿ ನೋಡ್ರಿ. ಇವನು ಊಟ ಮಾಡು ಅಂದ್ರ ಇಷ್ಟು ಮಂಡತನ ಮಾಡ್ತಾನ್ರಿ ಇವ. ಒಂದ್ ಆಟಿಲ್ಲ, ಒಂದ್ ಪಾಟಿಲ್ಲ. ಶಾಲ್ಯಾಗ ಗುರುಗಳಿಗೆ ಎದ್ರ ಮಾತಾಡ್ತಾನಂತ್ರಿ ಅಪ್ಪ. ಆ ಕಾಲಕದೀವಿ ನಾವು ಕೇಳಿ ನಾ ಪಡೆದಿದ್ದ ಮಗನ ಇಂತ ಮಣ್ಣ ಮಗ ಯಪ್ಪ, ಮಣ್ಣ ಮಗ. ನೋಡವ, ಅವ ಹುಚ್ಚಿದ ಹಾಗ ಇದೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಸಮಾಧಾನ ಮಾಡಿ ಹೇಳಿದ್ರಿ ಎಲ್ಲಾ ಮಾಡ್ತಾನ. ಮಾಡಪ್ಪ, ಮಾಡು, ಒಳ್ಳೇದಾಗ್ತದ, ಮಾಡು. ಹರಿಸಿದಳಲ್ಲೋ ನಿನ್ನ ಹಡದಕ್ಕಿ, ಹರಿಸಿದಳಲ್ಲೋ ನಿನ್ನ. ಆಯ್ತವ, ನಿನ್ನ ಮಾತಿನಂತೆಯೇ ಈ ನಾಗಲಿಂಗ ಸನ್ಯಾಸಿ ಆಗ್ತಾನೆ. ಇವನಿಗೆ ನೀ ಕಾಡಬೇಡ, ಯಾಕಂದ್ರೆ ಎಲ್ಲಾ ಮಕ್ಕಳಿಗೆ ಮಗ ಅಲ್ಲ, ಇವ ಹಠವಾದಿದ್ದಾನೆ. ಎಷ್ಟು ಸಾರಿ ಹೇಳಿ ನಿನಗೆ ಅವಗಳಿಗೆ ಮಾಡಬೇಡ, ಇನ್ನು ವಾದಿಸ್ಬೇಡ ಅಂತ ಹೇಳಿ. ಅಂತದ್ರ ಏನಂದಿನ್ರಿ? ಊಟ ಮಾಡ ಯಪ್ಪ ಅಂದೆ, ಅಷ್ಟಕ್ಕ ಇವ ಹಿಂಗ್ ಮಾಡಕತ್ತ. ಅಲ್ಲ ನಿಮ್ಮ ಜಗಳ ಮುಗಿಸ್ರಿ. ಅವ ಒಳಗಡೆ ಏನ್ ಮಾಡ್ತಾ ಇದ್ದಾನ ನೋಡಿ. ಏನಪ್ಪ? ನೋಡಪ್ಪ, ನಿನ್ನ ಆಶೀರ್ವಾದ ಅಂತ ಹೇಳಿ ದೋತ್ರ ಹರಿಯಾಕತ್ತಾರ. ದೋತ್ರ ಬರಬ್ಬರಿ ಮಾಡ್ಯಾನ. ನಿನ್ನ ಆಶೀರ್ವಾದ ಆತು ಅಂತೇಳಿ ದೋತ್ರ ಹರಿಲಿಕ್ಕೆ ಪ್ರಾರಂಭ ಮಾಡ್ಯಾನ. ಇಲ್ಲೊಬ್ಬ ಹುಂಬ ನನ್ನ ಮಗ ಅದಾನ, ಅವನು ಗೆಳೆಯನು. ಇವ ದೋತ್ರ ಹರಿತಾನೋ ಏನೇನು ಹರಿದು ಬಂದಾನೋ ದೇವ್ರಿಗೆ ಗೊತ್ತು. ಹರಿದು ಬಂದ ಇಲ್ಲಿ ಕೂತಾನ. ಆತಲ್ಲ ನೋಡು. ಇನ್ನು ಅವನ ಆಶೀರ್ವಾದ ಆತ ಅಂತೇಳಿ ಸೀರಿನ ಹರಿನಕ್ಕೂ ಪ್ರಾರಂಭ ಮಾಡ್ತಾನ. ಹೋಗು ನೋಡ್ಕೊಂಬ, ಬೇಗನೆ ನೋಡ್ಕೊಂಬ. ಅವ್ವ, ಅಪ್ಪ, ನೀವು ಕೊಟ್ಟಿರುವಂತ ಬಟ್ಟೆ ದೇಹದ ಮಾನ ಕಾಪಾಡಕ್ಕಲ್ಲ, ಇದೇ ರಕ್ಷೆ, ಇದೇ ಭಿಕ್ಷೆ. ನಾನು ಭೂಮಿಗೆ ಬರೋದಕ್ಕೆ ಕಾರಣ ಆದ ನನ್ನ ತಂದೆ ತಾಯಿಗಳ ಹೆಸರನ್ನ ಈ ಗಂಟಿನೊಳಗೆ ನೆಲೆಗೊಳಿಸಿ ಸದಾ ಕಾಲ ನನ್ನ ಎದೆ ಮೇಲೆ ಇಟ್ಟಿದ್ದೀನಿ ತಾಯಿ. ಸದಾ ಕಾಲ ಭಿಕ್ಷಾಂತಿ, ಭಿಕ್ಷಾಂತಿ. ಏನು ನಾಗಲಿಂಗ, ನಿನ್ನ ಮನೆ ಒಳಗ ದಿನಾಲು 4 ಜನ ಬಂದು ಉಂಡು ಹೋಗು ಹೊತ್ನಾಗ ಭಿಕ್ಷಾಂತಿ ಅಂತೇಳು. ಏನು ಇದು ಹುತ್ತು? ಅದೇ ಈ ನಾಗಲಿಂಗನ ಮೆಚ್ಚು. ಮನೆ ಬಾಗಿಲು ಬಳಿ ನಿಂತಂತ ಭಿಕ್ಷುಕರನ್ನ ಬಹಳ ಹೊತ್ತು ಕಾಯಿಸಬಾರದು ಅನ್ನುವಂತ ಪುಣ್ಯವಂತರು ಭಿಕ್ಷಾ ನೀಡಿ ಮುಂದಕ್ಕೆ. ನೋಡಪ್ಪ, ಈಗ ನೀನು ಏನೇ ಹೇಳಿದ್ರು ನಿಮ್ಮ ಮಾತನ್ನ ಕೇಳುವ ಪರಿಸ್ಥಿತಿಯಲ್ಲಿ ಆತ ಇಲ್ಲ. ಯಾಕಂದ್ರೆ ಆತನ ಹಣೆ ಬರದಲ್ಲಿ ಬರೆದದೆ ತಿರುದು ತಿನ್ನಬೇಕು ಅನ್ನೋದನ್ನು. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಹಡೆದ ತಂದೆಯೇ ಭಿಕ್ಷಾ ಹಾಕಬೇಕು ಅಂತ ಬರ್ದಿದೆ ಅಂದ್ಮೇಲೆ
ತಪ್ಪಿಸೋದಕ್ಕೆ ಯಾರಿಂದ ಸಾಧ್ಯ? ಅವನ ಹಣೆ ಬರದ ನಿಜತ್ತಾಗತ್ತೆ. ನೀಡಿ ಕಳಿಸ್ಬಿಡಿ, ನೀಡಿ ಕಳಿಸ್ಬಿಡಿ. ನಾಗಿಂಗ ಬ್ಯಾಸ್ರಾಗಿ ಏನೋ ಒಂದು ಮಾತು ಅಂದೇಪ್ಪ. ಇನ್ ಮೇಲೆ ನಿನಗೇನು ಅನ್ನಲ್ಲಪ್ಪ, ನಿನಗೇನು ಅನ್ನಲ್ಲ. ನಿನ್ನ ಮನಸ್ಸಿಗೆ ಬಂದಂಗೆ ಇರುವಂತೆ ಯಾರು ನಿನಗೇನು ಅನ್ನಂಗಿಲ್ಲ. ನಮ್ಮನ್ನ ಬಿಟ್ಟು ಹೋಗಬೇಡಪ್ಪ. ಯಾವ ಜನ್ಮದಲ್ಲಿ ನಾನೇನು ಪಾಪ ಮಾಡಿದ್ದೆ ಅಂತೇಳಿ ಹಳದ ತಂದೆ ಕೈಯಿಂದಲೇ ಮಗಳಿಗೆ ಭಿಕ್ಷೆ. ಭಗವಂತ, ಇದರಲ್ಲಿ ನನ್ನದೇನಾದರೂ ತಪ್ಪಾಗಿದೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡುತ್ತದೆ. ಒಪ್ಪು ಹೇಳಿದ ನಿಮ್ಮ ಮಾತಿನಲ್ಲಿ ತಪ್ಪಿಲ್ಲ ತಂದೆ, ತಪ್ಪಿಲ್ಲ. ತಪ್ಪಿನ ಕಳಂಕಾನೂ ಇಲ್ಲ, ತಪ್ಪಿನ ಕಳಂಕಾನೂ ಇಲ್ಲ. ಭಿಕ್ಷಾಂಡಿ. ಯಪ್ಪ ನಾವೀಗ ಹೊರಗ ಬಿಟ್ಟು ಹೋಗ್ತೀಯನೋ ನನ್ನಪ್ಪ. ಯಪ್ಪ ಬ್ಯಾಡ್ಯಪ್ಪ, ನಮ್ಮನ್ನ ಬಿಟ್ಟು ಹೋಗ್ಬೇಡ ಯಪ್ಪ. ನೀ ನಮ್ಗೆ ನಗಸೋ ಮಗ ಆಗ್ಲಿಲ್ಲ ಯಪ್ಪ, ನಗಸೋ ಮಗ ಆಗ್ಲಿಲ್ಲ, ಅರಸೋ ಮಗ ಆಗ್ಲಿಲ್ಲ. ಇಲ್ಲ ತಾಯಿ, ಇಲ್ಲ. ನಿಮ್ಮ ಹೆಸರನ್ನು ಉಳಿಸಿ ಬೆಳೆಸುವ ಮಗ ನಾನಾಗಲೆಂದು ತುಂಬು ಹೃದಯದಿಂದ ಆಶೀರ್ವಾದ. ಜೈ ಜಗದೀಶ್ವರಿ, ಜೈ ಜಗದೀಶ್ವರಿ. ಶಂಭು, ಶಂಭುಲಿಂಗ, ಲೇ ಶಂಬೆ, ಅಪ್ಪನೇ ಕಪ್ಪನೆ ಬೇಳುವಂತವರಾಗಿ ಅಪ್ಪಂದಿರೆ ತಮ್ಮ ಆಸೆಯನ್ನು ಸೀರಿ ಸೀರಿ ಸೀರಿನೂ ಅಲ್ಲ ಪಡಿಕೆ, ಅಡಿಕೆ ಪಡಿಕೆನೂ ಅಲ್ಲ ಕುಡಿಕೆಪ್ಪ. ಏಯ್ ಮುಂಡಗಂಡ, ಓ ಇದ್ರ ಮುಂಡಗಂಡ, ಸೀರಿ ಪಡಿಕೆ ಕುಡಿಕೆ ಹಾಗಾದ್ರೆ ಏನು ಅದು? ಅದಪ್ಪ ನೀ ಹೇಳ್ಕೊಟ್ಟಿಯಲ್ಲ, ಸೀರಿ. ಓ ಶಿರಸ ವಹಿಸಿ, ಸೀರಿಸ ವಹಿಸಿ ಆಲಿಸುವೆನು. ಹಾಗಲ್ಲಪ್ಪ ಅದು. ಮತ್ತೇನಂತ? ಶಿರಸ ವಹಿಸಿ ಪಾಲಿಸುವೆನು. ನೀನ ಹೇಳ್ಕೊಟ್ಟಿಲ್ಲನಪ್ಪ. ಏನದು? ವ್ಯಾಕರಣನ. ಅದೋ ವ್ಯಾಕರಣನ ಸ್ವೀಕರಣಿ ಅಂತ ಘಟ 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 ಕುಡಿದು ಬಿಟ್ಟೇನೆ. ನಾನು ಮಾತಾಡಿದ್ದೆಲ್ಲ ಒಟ್ಟ ಒಟ್ಟ ಲೊಟ ಲೊಟ ಎಲ್ಲ ವ್ಯಾಕರಣನ ಆಗುತ್ತ ಪಡೆದಪ್ಪನೇ. ಅಲ್ಲಪ್ಪ, ನಾನು ನಿನ್ನ ಪಡೆದಪ್ಪ ಅಲ್ಲ, ಹಡೆದಪ್ಪ. ಯಾಕೆ ಯಾಕೆ ಏನಾಯ್ತು ಏನಾಯ್ತು? ಕಾಲ ತಗೊಳ್ಳೋಣ ಒಂದ ಹಕಾರಕ್ಕೆ ಪಕಾರ ಬರ್ತದಂತ ಹೇಳಕೊಟ್ಟಿಲ್ಲ ವ್ಯಾಕರಣನ. ವ್ಯಾಕರಣ ಪದ್ಧತಿಯಲ್ಲಿ ಮತ್ತ ವ್ಯಾಕರಣನ ಹೆಂಗ್ ಹೇಳ್ಕೊಡ್ತೀವಿ ಹಂಗ ಕಲಿತೇವ್ ನಾವು. ಆಯ್ತಪ್ಪ, ನಿನ್ನ ವ್ಯಾಕರಣ ನಿನ್ನ ಹತ್ರ ಇರ್ಲಿ. ಅಡ್ಡಿಲ್ಲ, ಚೆನ್ನಾಗದ. ಅಲ್ಲ ಶಂಭು, ಹೇಳ. ಈಗ ನಿನ್ನ ಎಲ್ಲಿ ಕರ್ಕೊಂಡಿರ್ತೇನೆ ಗೊತ್ತಾ? ನೀ ಬಾಯಿ ಬಿಟ್ರೆ ಗೊತ್ತಾದಿತ್ತಪ್ಪ ನನಗೆ. ಹೌದಲ್ಲ? ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮೌನಪ್ಪನ ಮಗ ನಾಗಲಿಂಗ ಮನೆ ಬಿಟ್ಟು ಹೋಗಿದ್ದಾನೆ. ಎಲ್ಲೇ ಹೋಗಿದ್ದಾನೆ ಅಂತ ನಿನಗೇನಾದ್ರೂ ಗೊತ್ತುಂಟಾ? ನೀವೊಂದು ಕೆಲಸ ಮಾಡ್ತೇನೆ. ಏನು? ಅವ ಎಲ್ಲದನಂತ ಹುಡುಕಾಡಿ ತಂದು ನನ್ನ ಮುಂದೆ ನಿಂದ್ರಿಸು. ಅವಾಗ ಅವ ಇಲ್ಲೇ ಅದನಂತ ನಾನು ನಿನಗೆ ತೋರಿಸ್ತಿದ್ರ, ಲೇ 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 ನನ್ನ ಮರ್ಯಾದೆ ತೆಗದಿಯೋ ಮಗನ ಅಂತ ನೀ ನನಗ್ ಬೈ. ಅವನು ಬಂದ ಹೇಳ್ತಾನೆ ಮತ್ತೆ ಹೊಡೆದ ಅಂದ್ರೆ ಬಂದು ಬಿಡ್ತಾನೆ. ಅವ್ವ ಅಂತೇಳಿ ಒಂದು ಬಾಯಿ ಮೇಲೆ ಚಟ್ಟಿದ್ರು ನೋಡು, ಅವ್ವ ಶಬ್ದ ಅಲ್ಲೇ ಹೋಗ್ಬಿಡ್ತಾನೆ. ಮುಂಡೆಗಂಡ ಧರಿಸಿದ್ರ ಮುಂಡೆಗಂಡ ಆತ ಎಲ್ಲಿ ಹೋಗಿದ್ದಾನಂತೆ ನನಗೇನಾದ್ರೂ ಗೊತ್ತಿದ್ದೆ. ನಿನ್ನ ನಾ ಕೇಳ್ತಾ ಇದ್ದೆ. ನೀ ಯಾರ ಸುದ್ದಿ ಮಾತಾಡ್ದಿ? ಅದೇ ಮೌನಪ್ಪನ ಮಗ ನಾಗಲಿಂಗ. ಆ ನಾಗ್ಯ ನನ್ನ ಸಪಾಟಿ ಸಹಪಾಠಿ. ಯಾವುದೋ ಒಂದು ಪಾಟಿ ಬಿಡಪ್ಪ, ಹಿಡ್ಕೊಂಡು ಹೋಗಂದ್ರೆ ನೋಡು. ಅವನಿಗೆ ಓದುವುದು ಬರೆಯುವುದು ನೀಗದ ಮಾತಾಯ್ತು. ಮಿಕ್ಕಿ ಮನೆ ಬಿಟ್ಟು ಹೋಗಿರಬೇಕೆಂದು ನನಗೇನೋ ಸಂಶಯ. ಬಾರ ಯಾಕ ಅಷ್ಟು ಜಗಕ್ಕೆ ಹೋಗ್ಬೇಡ, ಯಾಕ ಅನಾಹುತ ಆಗುತ್ತೆ. ನಿನ್ನ
ಜಗ್ಗಿದ ಅನಾಹುತ ಆಗತ್ತ ಜಗ್ಗಿಗೆ ಅನಾಹುತ ಮಾಡ್ಕೊಂತ ಕುಂದಿರ್ತಿ ಅದ ಬೇಡ ಕಲಿ ಅಂತ ಹೇಳಕತ್ತಿ ನೀ ಏನ್ ಕೇಳ್ತಿ ಕೇಳೋದಲ್ಲ ಹೇಳಪ್ಪ ಹೋಗ್ಲಿ ಬಿಡಪ್ಪ ನಿನ್ನ ಅನ್ಸರಿ ಇಟ್ಕೋ ಆಯ್ತು ಅವ ಹೋಗ್ಲಿ ಆದ್ರೆ ಈಗ ನಿನ್ನ ನಾನು ಎಲ್ಲಿ ಕರ್ಕೊಂಡು ಹೊಟ್ಟಿನ ಗೊತ್ತ ಎಲ್ಲಿಗಪ್ಪ ತಲಕಟ್ಟು ತಲೆ ಕೆಟ್ಟ ಊರಾಗ ನಮ್ಮದ್ ಏನು ಕೆಲಸ ಬೈಬೇಡ ಅವ್ವನ ಮುಂದೆ ಹೇಳ್ತಾನೆ ಮತ್ ನಾನು ನಾ ಏನ್ ಹೇಳಿದ್ಲು ಮುಂದೆ ಇದೊಂದು ಕಲ್ತು ಬಿಟ್ಟೆ ಅವನ್ನ ನಿನಗ್ ಬರ್ಲಿಲ್ಲ ಅಂದ್ರೆ ಅವು ಮುಂದೆ ಬೇಕಾದಿಂದ ಹೋಗ್ತಾಳ ನಿಮ್ಮ ಅವ್ರು ಹೊತ್ತಕ್ಕೆ ಹೋಗ್ತಾಳ ನೀನು ಹೊತ್ತಕ್ಕೆ ಹೋಗಿ ಏನಾದ್ರು ತಪ್ಪು ಮಾಡೋದು ಆಮೇಲೆ ಅವನು ಮುಂದೆ ಏನ್ ಹೇಳ್ತಿ ಚಲಿ ಅವನು ಮುಂದೆ ಹೇಳ್ತಾನಂತ ಮುಂದೆ ಗಂಡ ತಲಕಟ್ಟು ಗ್ರಾಮ ಮತ್ತೆ ಹಿಂಗ ಹೇಳಪ್ಪ ಮುಂದೆ ನೀನು ಚಲಿ ಕಟ್ಟು ಮುಂದೆ ಗಂಡ ಯಾರಿದ್ರು ಮುಂದೆ ಗಂಡ ನೀನು ಆಗ ಚೋಪ ಆಗ ಕಾಯಿ ಕಂದೆ ಅಂದ್ರೆ ನೋಡಿ ನಿನ್ನ ಹೆಡ್ ಮುರುಕಿನ ಕಟ್ಕೊಂಡು ಹೋಗ್ತೇನೆ ಅಲ್ಲಿ ಮಟ್ಟಾನ ಅದೇನಿಲ್ಲ ನಿನ್ನ ಉಪವಾಸ ಕೊಡ್ತೇನೆ ಮಗಳ ಬಿಳಿ ಅಂತ ಅಲ್ಲಿ 2 ದಿವಸ ಬಿದ್ದೆ ಅಂದ್ರೆ ಗೊತ್ತಾಗುತ್ತೆ ನೀನು ತಲಕಟ್ಟು ಗ್ರಾಮ ನಿರುಪಾಧಿ ಅಪರಾಧಿ ಯಾಕ ನಿರುಪಾಧಿ ಅಪರಾಧಿ ಓ ಇದಕ್ಕ ಬೇಸ್ಕೊಂಡು ಮತ್ತೆ ನಿರುಪಾಧಿ ಓ ನಿರುಪಾಧಿ ಗುರುಗಳು ತಲಕಟ್ಟು ಗ್ರಾಮದ ನಿರುಪಾಧಿ ಗುರುಗಳ ಹತ್ರ ನಿನ್ನನ್ನ ಕಲಿಯೋದಕ್ಕೆ ಹೋಗ್ಬಿಡ್ತಾ ಇದ್ದೆ ಬಿಡ ಸಕಲ ವಿದ್ಯಾಪಾರಂಗತನಾಗಿ ಸಕಲ ಶಾಸ್ತ್ರಗಳನ್ನು ಕಲಿತು ಜಾವಳಗಿರಿ ಗುಂಡಾಚಾರಿ ಮಗ ಶಂಭುಲಿಂಗಾಚಾರಿ ಎಂದರೆ ಜಗತ್ ಜ್ಯೋತಿಷ್ಯಕಾರಣ ಮಗ ಪ್ರಸಿದ್ಧ ಅಂತ ಹೇಳಿ 4 ಮಂದಿ ಬಾಯಲ್ಲಿ ನಿನ್ನ ಹೆಸರು ಇರಬೇಕು ಆ ರೀತಿಯಾಗಿ ಕಲಿತು ನೀನು ಬರಬೇಕು ಒಟ್ಟು 4 ಮಂದಿ ಬಾಯಾಗ ನನ್ನ ಹೆಸರು ಉಳಿಬೇಕು ಇಷ್ಟ ಹೌದಲ್ಲ ಚಿಂತೆ ಬಿಟ್ಟು ಬಿಡು ನೀನು ಅದ್ರಾಗ ಏನ್ ದೊಡ್ಡದೈತಪ್ಪ ಏನದು ಎಲ್ಲಾರ ಊರಿಗೆ ಹೋಗಿ ಎಲ್ಲಾರ ಮನಿ ಮುಂದೆ ನಿಂತ ಬಡಬಡದ ಬಾಗಲಾನ ಹೇಳೋದು ಮೊದಲು ಅಣ್ಣವ್ರ ನನ್ನ ಹೆಸರು ಶಂಭುಲಿಂಗಾಚಾರಿ ಅಜ್ಜವ್ರ ನನ್ನ ಹೆಸರು ಶಂಭುಲಿಂಗಾಚಾರಿ ಅಮ್ಮವ್ರ ನನ್ನ ಹೆಸರು ಶಂಭುಲಿಂಗಾಚಾರಿ ಹಿಂಗೆ ಹೇಳ್ಕೊಂತ ಹೋದ್ರೆ ಎಲ್ಲಾರ ಬಾಯಾಗೂ ನನ್ನ ಹೆಸರು ಉಳಿತೈತಿ ಮುಂಡೆ ಗಂಡ ಬೈದ್ನ ಅಂತ ಈ ರೀತಿ ಯಪ್ಪ ಏನಾತಪ್ಪ ಶೇರ್ ತೀರ್ಸ್ಕೊಂಡಿಲ್ಲ ನಿನ್ನ ಚೀರ್ಸ್ತೇನೆ ನಿನ್ನ ಮುಂಡೆ ಗಂಡ ನಿನ್ನ ಗೊತ್ತಾಯ್ತು ನನಗೆ ಮುಂಡೆ ಗಂಡ ಓ ಏನಂದಲ್ಲ ನನ್ನ ಹೆಸರು ನಿನಗೆ ಹೆಂಗ್ ಗೊತ್ತಾಗ್ತದೆ ನಿನ್ನ ಹೆಸರು ನನಗೆ ಗೊತ್ತಾಯ್ತು ಯಪ್ಪ ನೀನ್ ಹಾಡ್ದವನ ನಾನಪ್ಪ ನೀನ ಹಾಡ್ದೆ ಮತ್ ಹಂಗಾರ ಅವು ಏನ್ ಮಾಡಿದ್ಲಪ್ಪ ಅಲ್ಲಪ್ಪ ನೀ ಹಾಡದಂತ ನೀ ಅಂತಿ ಅಕ್ಕಿ ಹಾಡದನಂತ ಅಕ್ಕಿ ಅಂತಾಳ ಇಬ್ಬರ ನಡುವ ನನ್ನ ಒಬ್ಬವನ್ನ ಹೆಂಗ್ ಹಿಡಿದ್ರು ತಂದೆ ಯಪ್ಪ ನನ್ನ ಕೊಳು ಪುತ್ರ ಮುಂದೆ ನೀನು ಹುಟ್ಟೋದಕ್ಕ ನಾವಿಬ್ಬರು ಕಾರಣೀಭೂತರ ಹಡ್ದಾಕ ಹಾಕಿ ಹೆಸರಿಟ್ಟಾವ್ ನಾನು ನಿನಗೆ ಯಾರು ಇಂತ ಮೂಳು ಹಿರೇತನ ಮಾಡಂದ್ರ ಅಲ್ಲೋ ಆಕಿ ಹಡದಿದ್ಲು ಹೆಸರು ಇಡ್ತಿದ್ಲು ಬ್ಯಾಡ ಆದ್ರೆ ಬಿಡ್ತಿದ್ಲ ನಿನಗೆ ಎದಕ್ ಬೇಕಪ್ಪ ಇಂತ ಉತ್ಸಾಹ ಬರ್ರಿ ಸುಮ್ಮನೆ ಇರಕ್ಕಾಗಿಲ್ಲ ವಯಸ್ಸಾಗಿದ್ದ ನಮಗ ಮುಂದೆ ಹಿಂಗ ಅಣ್ಣವ್ರು ಬೇಕಾಗಿತ್ತಲ್ಲಪ್ಪ ನಾವ್ ಅಣ್ಣವ್ರು ಹುಟ್ಟಿರ್ತೇವೆ ಅದಕ್ಕ ಹಿಂಗ್ ಮಾಡಿದ್ದು ಹಿರಿಯರು ಸ್ವಲ್ಪ ಯಾರ ನಿನಕ್ಕಿಂತ ಹಿರಿಯ ನಾ ಅದೇನಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ ನನಗ ನಿನ್ಕಿಂತ ಹಿರಿಯ ನನ್ಕಿಂತ ಹೌದೌದ ನಿನ್ ಹೊಟ್ಯಾಗ ನಾ ಹುಟ್ಟೇನೋ ನಾನ್ ಹೊಟ್ಯಾಗ ನೀ ಹುಟ್ಟಿ ಯಪ್ಪ ನಿನ್ನ ಹೊಟ್ಯಾಗ ನಾ ಹುಟ್ಟೇನಿ ಮತ್ತೆ ಏನ್ ಆಸ್ರ ನನ್ನ ಹೆಸರು ಯಾರ್ದು ಇಟ್ಟಿರಿ ಯಾರ್ದು ಇಟ್ಟಾನ ನಮ್ಮ ಅವ್ವನ ಅಪ್ಪಂದ ಇಟ್ಟಾರ ಇಟ್ರು ಏನಾತ ಅಂದ ಮೇಲೆ ನಾ ನಿನಗ್ ಮಾವ ಅದೆ ಮಾವು ಮರ್ಯಾದೆ ಕೊಡ ಮರ್ಯಾದೆ ಬ್ಯಾಡೆ ಬ್ಯಾಡೆ ಸರಿ ರಾತ್ರಿ 12 ಗಂಟೆಗೆ ಎಬ್ಬಿಸಿ ಬ್ಯಾಡೆ ಇದು ಅಂತ ನಾನು ಅದೇ ಬೇಕು ಅಂತ ಅವಳು ಬ್ಯಾಡೆ ಇದು ಅಂತ ನಾನು ಅದೇ ಬೇಕು ಅಂತ ಅವಳು ಇಷ್ಟ ಹಠ ಮಾಡಿ 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 ಈಗ ಕತ್ಲಕ್ತಾನೆ ಅದು ನಿಮ್ಮವನ್ ತಪ್ಪಲ್ಲ ಹಠ ಏನ್ ಮಾಡಲ್ಲ ಅದ್ರ ತಪ್ಪದು ಮುಂದೆ ಗಂಡ ಅಲ್ಲಿ ಹೋಗಿ ಹೇಳಪ್ಪ ಹೋಗ್ಬೇಡ ಯಪ್ಪ 4 ಮಂದಿ ಕರುತ್ತಂತಡಿಯೋ ನಮ್ಮಪ್ಪ ಅವ್ವ ನಿನ್ನ ಮ್ಯಾಲ ಸಿಟ್ಟಿಗೆತ್ತಾಗ ನಿನ್ನ ಹುಯ್ದು ಹುಗುದುಕ್ಕಿ ಉಂಡ ಬರ್ಲಿ ಅಂತ ತಿಳಿತಿದ್ಲಲ್ಲೋ ಯಪ್ಪ ನಾ ಹುಗ್ಗಿ ಅಂತ ಮಾಡಿಸುದು ನಮ್ಮಪ್ಪ ಸರಿ ಓಕೆ ದರ್ಜನ ಮುಡಗಂಡ ಯಾಕ ಅಂದ್ರೆ ನಾನೇನು ಸತ್ಯ ತಿಳ್ಕೊಂಡೆ ನೀನ ಅಂದಲ್ಲ ಅಲ್ಲಿ ಹೋಗ್ತೇನೆ ಅಂತಂದ ಓ
ನಾನು ಈಗ ಮೇಲ್ ಚೇಂಜ್ ಮಾಡ್ಬಿಟ್ರೆ ನಾನು ಬೇಗನೆ ಮೇಗ್ ಹೋಗ್ತೇನೆ ಅಂತ ತಿಳ್ಕೊಂಡಿನ. ಮತ್ ನೀ ಅಲ್ಲಿಗಂದಿ ಸಿಕ್ಕಾಪಟ್ಟೆ ಹತ್ತು ಬಿಟ್ಟೆ ಹೊಂಟಿಲ್ಲ ನೀನು ತೂಸ್ಕೊ ನೀ ಸತ್ತಾಗಳಂಗ ನಾನು ಅಲ್ಲೋ ಇನ್ನು ಜೀವಂತ ಇದ್ದಾಗ ಸಾಯ್ಬಿಡಿ ತಯಾರಾಗಿ ಇನ್ನು ಸತ್ತಿಂದ ನಿನ್ನ ಕಣ್ಣಾಗ ಹಾಗೆ ಬರ್ತಾವು ಬರುದಿಲ್ಲ ಇಲ್ಲ ಅದು ಅದಿಲ್ಲ ಮುಂದೆ ಗಂಡ ಮುಂದೆ ಗಂಡ ನಾನು ಅಲ್ಲಿಗೆ ಹೋಗ್ತೀನಿ ಅನ್ನಿಲ್ಲ. ಗುರುಗಳ ಆಶ್ರಮಕ್ಕೆ ಹೋಗಿ ನಿನ್ನೆ ವಿಷಯ ತಿಳಿಸಿ ನಿನಗೆ ಸರಿಯಾದ ಪಾಠ ಬಾ. ನಾನು ಅವಾಗ ಹೇಳಿ ಮಾಡಿಸ್ದಂಗ ಗಂಗವ್ವ ಅಡಿಕೊಂಡ ಮನೆಗೆ ಹೊರಟಿಯನ ಬಂದಾಳ ಗಂಗವ್ವ ಹಿಂಗಾಗ ತೋಳುತ್ತಾಳ ನೀರೇ ಬಂದಾಳ ಗಂಗವ್ವ ಹಿಂಗಾಗ ತೋಳುತ್ತಾಳ ನೀರೇ ಇಂದ್ಯ ಕಣ್ಣಿನ ಮಾರಿ ಒಂದೈತಿ ಹೇಳೇನ ಇಂದ್ಯ ಕಣ್ಣಿನ ಮಾರಿ ಒಂದೈತಿ ಅಡಿಕೋಣ ಮನೆಗೆ ಹೊಂಟಿದ್ದೀ ಮಗಳ ಬಾ ಪರೇಶ್ ಬಾ ಬಾರ ಪರದೇಶಿ ಹುಬ್ಬದ ಹುಕ್ಕಿ ಉಡ್ಲಿ ನೀನು ಉಡ್ದಾಟ ಹುಕ್ಕು ತುರುಕಲಿ ಅಲ್ಲ ಎಂತ ಚಂದನ ಕೊಡ ತಗೊಂಡು ನೀರ್ ತಗೊಂಡು ಹೊಂಟಿದ್ದೆ ಅಲ್ಲ ಕಲ್ಲು ಹೋಗ ನನ್ ಕೊಡ ಎಲ್ಲ ಹೊಡೆದಿಟ್ಟೆ ಅಲ್ಲ ಸಂದೇಶಿ ಅಂದ್ರೆ ಈ ಮಣ್ಣಿನ ಬಿಂದಿಗೆ ಬಹಳ ಗಟ್ಟಿ ಇರುತ್ತ ಬಹಳ ದಿವಸ ಇರುತ್ತ ಅಂತ ತಿಳಿದೀಯ ಒಂದ ಕಲಿಗೆ ತೂತು ಬಿದ್ದು ತನ್ನಲ್ಲಿರೋ ನೀರು ಕಳಕು ಅಕಸ್ಮಾತ್ 6 ಕಲ್ಲ ಬಡದ 6 ತೂತು ಬಿದ್ದಿದ್ರೆ ಅರೆಗಲಿಗೆ ಸಾವುಳಿದ ತಾಯಿ ಮಣ್ಣಿನ ಮಡಿಕೆ ಅರೆಗಲಿಗೆ ಸಾವುಳಿದ ಇನ್ನೂ 6 ಕಲ್ಲು ಹೊಡಿಬೇಕಿತ್ತು ಮಾಡ್ತೀನ ಪರದೇಶಿ ವೈಗೋದು ಯಾಕೆ ಬೇಕವ ಬದುಕಿನವರಿಗೂ ತಾವ ಬಂದು ಬಡೀತಾವ ದ್ರೋಹ ಅನ್ನ ಕಲ್ಲ ಬಡದಾಗ ಜನರಿಗೆ ಎಚ್ಚರಿಕೆ ಕೊಡಾಗುವುದು ಕಾಮ ಅನ್ನ ಕಲ್ಲ ಬಡದಾಗ ಜಗತ್ತ ಶೂನ್ಯಾಗಿ ಕಾಣುವುದು ಕ್ರೋಧ ಲೋಭ ಮದ ಮತ್ಸರ ಕಲ್ಲ ಬಡದ್ರಂತೂ ಎಲ್ಲ ಕೆಟ್ಟ ಕಂಗೆಟ್ಟು ಹೋಗ್ತಾವ ತಾಯಿ ಇದು ಯಾಕವ ಇನ್ನು ನಿನ್ನ ಕೊಳ್ಳಾಗೈತಿ ತಾಳಿ ಕೊಳ್ಳಾಗ ಅಯ್ಯ ಮೂಳ ಹಳೆ ಮೂಳ ತಾಯಿ ಕೊಳ್ಳಾಗಲ್ ನನ್ ಕಾಲಾಗಿರ್ತಾವಲ್ಲ ಬೇವರ್ತಿ ಹೌದು ಗಂಡ ಇದ್ದಾಗ ಕೊರಳಾಗುತ್ತಾಳೆ ಗಂಡ ಇದ್ದಾಗ ಕೊರಳಾಗುತ್ತಾಳೆ ನೀನು ಈಗಾದಿ ನೋಡವ್ವ ಅಲ್ಲ ಊತೈದರ ಕೊಳ್ಳಾಗಿನ ತಾಳಿ ಹರಿದು ಯಾವ ನರಕಕ್ಕೆ ಹೋಗ್ಬೇಕಂತ ಮಾಡಿಯೋ ಎಲ್ಲೋ ಗೂಡು ಬಿಟ್ಟು ಹಾರಿ ಹೋದ ಹಕ್ಕಿ ಹ್ಯಾಗ ಹೊಳೆ ಬರುತ್ತವ ಹ್ಯಾಗ ಹೊಳೆ ಬೇ ನಿನ್ನ ಗಂಡು ಸತ್ತಂತ ಯವ್ವ ನಿನ್ನ ಗಂಡು ಸತ್ತಂತ ಯವ್ವ ಹೇಳ ತಾಳು ಬಂದೈತಿ ಲಗುನ ಬಾರ್ಬೇ ಲಗುನ ಬಾ ಅಯ್ಯ ನನ್ನ ದ್ಯಾವ್ರೆ ನನ್ ಬಿಟ್ಟು ಹೋದೇನ ನನ್ ರಾಜ ಇನ್ನು ನಿಮಗೆ ಸಿಕ್ಕ ನಮ್ಮವ್ವ ತಾಯಿಗೆ ಹೆಂಗ ಮಾಡ್ತೀವಿ ಹೊಯ್ಕೋ ಚಂದ ಹೊಯ್ಕೊಂತೇನೆ ಊರಾಗ ಯಾರ ಸತ್ತ ನಿನ್ನ ಕರಿಬೇಕು ಹೊಯ್ಕೊಳ್ಳ ಮಣ್ಣಿಗೆ ಬಹಳ ಜನ ಬರ್ತಾರೆ ಹೊಯ್ಕೋ 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 ಹೊಯ್ಕೊಳ್ಳ ಹೊತ್ತ ಬಂದ ಚಂದ ಹೊಯ್ಕೊಂಡು ನಿಂತು ಹೊಯ್ಕೋ ನಿಂತು ಅಯ್ಯೋ ನನ್ನ ರಾಜ ನನ್ನ ಸಿಂಗಾರ ಹೋದೆಲ್ಲೋ ನಿನಗ್ಯಾರು ದಿಕ್ಕಿಲ್ಲ ನಿನಗ್ಯಾರು ಒಳವಿಲ್ಲ ನಾನಾದ್ರೂ ಅಳುತ್ತೇನು ನಿನ್ನ ಸಲುವಾಗಿ ಹೋದೆಲ್ಲೋ ನೀ ಹಾಕಿ ನಮ್ಮನಿ ಚಂದ ಕುಂತ ಹೊಯ್ಕೊಂತಿ ನನ್ನ ಗಂಡ ಸಾಕಂತಲ್ಲ ನನಗೆ ಯಾಕೆ ಬೇಕಂತ ಹೊಯ್ಕೊಳ್ಳ ಹಾಗಾದ್ರೆ
ಸಂಬಂಧ ತಾಯಿ, ನಿಮ್ಮ ಶರೀರದಿಂದ ಹುಟ್ಟಿದ ಎಲ್ಲ ಪ್ರಾಣಿ ಜೀವಕ್ಕೂ ನೀವು ಹೀಗ ಅಳ್ತೀರಾ? ನಿಮ್ಮ ಹೊಟ್ಟಿ ಒಳಗೆ ಎಷ್ಟೋ ತರದ ಜಂತು ದಿನ ಬೆಳೆಗಾರ ಹುಟ್ಟಿ ಬಿದ್ದು ಬಿದ್ದು ಬಿದ್ದೆ ನೀವ ಸಾಯಿ ಬಡಿತೀರಿ. ತಲೆಯಲ್ಲಾದ ಹೇನು, ಮೈಯಲ್ಲಾದ ಕೂರಿ, ಗಾಯದೊಳಗಾದ ಹುಳ, ಹೊಟ್ಟಿ ಒಳಗೆ ಎಷ್ಟೋ ತರದ ಜಂತು ದಿನಿ ಬೆಳಗಾದ್ರೆ ಹುಟ್ಟಿ ಸಾಯ್ತು. ಇವು ಎಲ್ಲ ನಿಮ್ಮ ಶರೀರದ ಸಂಬಂಧ. ಅವು ಸತ್ತಾಗಿ ಈಗ ಅಳ್ತೀರಿ. ಪಾಪಿ ಹುಳಕ್ಕೆ ಯಾರು ಅಳ್ಬೇಕವ? ಹುಚ್ಚವ, ಹಳೆ ಹುಚ್ಚವ, ಸತ್ತು ಹುಟ್ಟೋ ವಿಕಾರದಿಂದ ಕೂಡಿದೆ ಹೇಸಿಕೆಯ ಕೊಂಬಿ ಶರೀರ. ಇದಕ್ಕೆ ಮೋಹಿಸಿ ನೀನಳ್ತೀಯ. ಯಪ್ಪ, ನೀನ್ ಯಾರ ತಂದೆ? ನಿನ್ನ ಮಾತು ನನಗೊಂದು ಅರ್ಥ ಆಗೋಲ್ದು, ನನಗೇನು ತಿಳಿಯವಲ್ದು. ತಾಯಿ, ಹುಟ್ಟು ಸಾವು ಇರೋದ, ಆದ್ರ ಜೀವ ಮಾತ್ರ ನಿತ್ಯ ಸತ್ಯ. ನೀನೀಗ ಆ ಶರೀರಕ್ಕೆ ಮೋಹಗೊಂಡತ್ತೆ ಅಂದ್ರ ನೀನ ವಿಸರ್ಜಿಸಿದ ಹೇಸಿಗೆ ಕಂಡ ತಂಗಾಗತ್ ನೋಡ. ಅಹಂಕಾರ, ಮಮಕಾರ, ವಿಷಯಾದಿಗಳು ಅನ್ನೋದನ್ನ ಬಿಟ್ಟುಕೊಟ್ಟು ಸತ್ಯವಾದ ಗೊಂಬೆ ಅನ್ನೋದನ್ನ ತಿಳಿದು ಮುಕ್ತಿ ಪಡಿಬೇಕು. ಮುಕ್ತಿ ಪಡಿ ತಾಯಿ. ಇದೆಲ್ಲ ಭ್ರಮವ, ಭ್ರಮ. ಯಪ್ಪ, ನನ್ನ ಗಂಡ ಸಾಯೋದನ್ನ ಮುನ್ಸೂಚನೆ ತೋರಿಸ್ಕೊಡೋದ್ರ ಸಲುವಾಗಿ ನನ್ನ ಕೊಳ್ಳಾಗಿನ ತಾಳಿ ಹರಿದೀರಪ್ಪ. ನನ್ಗ ಅರ್ಥ ಆಗ್ಲಿಲ್ಲ ತಂದೆ, ನನ್ಗ ಅರ್ಥ ಆಗ್ಲಿಲ್ಲ. ಹೌದು ಪಾಪ, ಇನ್ನೂ ಸ್ವಲ್ಪ ದಿವಸ ಇರ್ಬೇಕಾಗಿತ್ತು. ನಿನ್ನ ಕೊರಳಾಗ ತಾಳಿ ಇರ್ಬೇಕಾಗಿತ್ತು. ಇದಕ್ಕೆಲ್ಲ ಕಳಕ ಮಲ್ಯ ಅಂದ ಕೈವಾಡ. ನೀನೇನು ದ್ರೋಹ ಮಾಡಿರ್ಬೇಕು ಬಿಡವು, ಅದಕ್ಕೆ ಸಿಟ್ಟಿಗತ್ತ. ಲೇ ಗುಡ್ಡದಾಗಿರೋ ಕಳಕ ಮಲ್ಲ, ಮಲ್ಲಿಗೆ ಅಂತ ಮಂಗಲಿಯ ಮಂಗಳ ಸೂತ್ರ ಕಿತ್ತಂಗ ನಿನ್ನ ಗುಡಿಯಾಗಿನ ಗಂಟಿನ ಕಿತ್ತು. ಇವ್ರು ಯಾರೋ ದೊಡ್ಡ ಮಹಿಮಾ ಪುರುಷ ಇದ್ದಂಗ ಕಾಣಿಸ್ತೈತಿ. ಇವ್ರು ಹೇಳೋದೆಲ್ಲ ನಿಜಾನ ಆಗಾಕತ್ತೈತಿ. ಆಗಲಿ, ಏನ್ ಮಾಡೋದು? ನನ್ನ ಗಂಡಗ ಮಣ್ಣು ಹಾಕಿ ಮುಕ್ತಿ ದಾರಿ ಪಡಿತೀನಿ, ಮುಕ್ತಿ ದಾರಿ ಪಡಿತೀನಿ. ಎಲ್ಲಿವರೆಗೂ ಇನ್ನು ವಾಕಿಂಗ್ ಹೋಗೋದು? ಅಲ್ಲಿ ದೊಡ್ಡ ಮರ ಕಾಣುತ್ತದೆ ಅಲ್ಲ, ಅಲ್ಲಿವರೆಗೂ ವಾಕಿಂಗು. ನೋ ನೋ, ಅಲ್ಲಿವರೆಗೂ ವಾಪಸ್ ಬರೋಣ. ನನ್ನ ಹೊಡಿಯಾಕ ಬಂದಿರಿ? ಬರ್ಯಲೇ ಬರ್ಯೋ, ನಿಮ್ಮ ಒಬ್ಬೊಬ್ಬರ ಬಾಯಾಗ ಮಣಕಾಲಿಟ್ಟು ಕೊಂದು ಬಿಟ್ಟೇಲ್ಲ. ಬರ್ಯೋ ಬರ್ಯೋ ಮಕ್ಕಳು, ಬರ್ರಿ. ಹೊಲಸು ಮನುಷ್ಯ, ಹೇಳು ಹೊಲಸು, ಬಿಸಾಕು ಬಿಸಾಕು. ಹೊಲಸು ಮನುಷ್ಯ, ಹೊಲಸು ಮನುಷ್ಯ, ಹೊಲಸು. ಅಯ್ಯೋ ಭ್ರಾಂತಿಕ, ಹೊಲಸಿನೊಳಗ ಹುಟ್ಟಿ ಬಂದ ಈ ಶರೀರಕ್ಕ ನಾನು ಅಂತ ನಂಬ್ತೀಯ? ಈ ಶರೀರ ಹೊಲಿಮೆಯ, ಶರೀರ ದಾಟ ಹೊಲಿಮೆಯ. ಅದನ್ನ ನಾನು ಅಂತ ನಂಬಿರೋ ನೀನು ಹೊಲಿಯ. ನಾನು ಹೊಲಸು ಮನುಷ್ಯ? ನಾನು ಯಾರು ಗೊತ್ತೇ? ಐ ಆಮ್ ದ ಕಲೆಕ್ಟರ್ ಆಫ್ ಕರ್ನಾಟಕ. ಇವನು ನಾನು ದಿನ ಸ್ನಾನ ಮಾಡಿ ಮೈ ಸೆಂಟ್ ಹಾಕುತ್ತಾನೆ, ಸೆಂಟು. ನೀನು ಕೂಸಿದ್ದಾಗ ಹೊಲಸಿನೊಳಗ ಹೊರಳಾಡಿ ಬೆಳೆದಿದೆಯೋ, ಬಾಲ್ಯದೊಳಗ ಕೈಯಲ್ಲೇ ಹಿಡಿದ ಕಿವುಚಾಡಿ, ಯೌವನದೊಳಗ ಅದರಲ್ಲಿಯೂ ಸದ್ಯ ಹೊಲಸಿನಾಟನ ಆಡಕ್ಕೆ, ಮುಪ್ಪಾದ ಮೇಲೆ ಹೊಲಸಿನೊಳಗ ಬಿದ್ದು ಹೊರಳಾಡಿ
ಹೊಲಸು ತುಂಬಿರೋ ಶರೀರಕ್ಕೆ ನೀರು ಸುರಿವಿ ಎಣ್ಣೆ ಹಚ್ಚಿ ಚಂದನ ಬಟ್ಟಿ ತೊಟ್ರ ಅದು ಎಂದರ ಹಾಗಾದರೆ ಹೊಲಸು ಮೇಲೆ ಡಾಂಭಿಕ ಸ್ವಗಸ್ವ. ಅಲ್ಲೋ ಹಾಗಾದರೆ ಮನುಷ್ಯ ಹೇಗಿರ್ಬೇಕು? ಮಗುವನ ಕೈಯಾಗಿರು ಗಂಡ ಹೆಣ್ಣ ಮೈ ಸನ್ ಗುಂಡು. ಗುಂಡು ಅಯ್ಯ ನೋಡ್ಕೊಡ್ತೇನೆ ಕೊಡ್ರಿ ಅಜ್ಜಿ ನೋಡಿ ಮತ್ತೆ ನಮಗೆ ಕೊಡ್ಬೇಕು. ಎಷ್ಟು ಚಂದ ಐತಿ ಕೊಡ್ಬೇಕಾ ಕೊಡ್ಬೇಕಾ ಕೊಡ್ತೀನಿ. ತಾನು ಬಾವಿಗೆ ಬಿದ್ದ. ಓ ಯಾರಲ್ಲಿ? ಓ ಯಾರಿ ಬರ್ರಿ ಬರ್ರಿ ಬೇಗ ಬಾ. ಒಂದು ಹುಚ್ಚು ಮನುಷ್ಯ ನಮ್ದು ಮಗು ತಗೊಂಡು ಹೋಗುತ್ತಾನೆ. ಹುಚ್ಚ ತಗೊಂಡು ಹೋಗಿ ಬಾವಿಲಿ ಎಸೆಯುತ್ತಾನೆ. ತಾನು ಬಾವಿಲಿ ಬೀಳುತ್ತಾನೆ. ಅಲ್ಲಿ ಅವನನ್ನ ಮೇಲಕ್ಕೆ 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 ಹತ್ತಬೇಕು. ಅಲ್ಲರಿ ತಾನು ಬಾವಿಗೆ ಎಸೆಯುತ್ತಾರ. ಬೇಗ ಬೇಗ ಅರ್ಜೆಂಟ ಅವ್ನ ಮೇಲೆ ಮೇಲೆ ಹತ್ತಬೇಕು ಬೇಗ. ಲಘು ಬಾರ ಇಲ್ಲ ಮರ್ಯ ಏನಾತ? ಅಲ್ಲ ಅಲ್ಲಿ ಸಾಹೇಬ್ರು ಅವ್ರು ಇಂಗ್ಲೀಷ್ ಸಾಹೇಬ್ರು ಕೂಸು ಅಲ್ಲಿ ಬಾಯಾಗ ಬಿದ್ದೈತೆ ಅಂತ ಬಾರ ಹೋಗ ಬರ ಬೇಗ ಬೇಗ ಬಿದ್ದೈತೆ ಬಾರ ಲಘುರ ಬಾರ ಲಘು ಬಾರ. ಯಾಕೆ ಅವಸರ ಮಾಡಿ ತಡಿಯೋ ಮಾರ್ಯ ಬಂದೆ. ಬಾಯಾಗ ಇಳಕತ್ತ ತಡಿ ಇಳಕತ್ತಾನೆ ಹುಡ್ಕಾಡ ತಡಿ ನೋಡಾತರಿ ನೋಡಾತರಿ. ಹೇ ಮ್ಯಾನ್ ಮೈ ಸನ್ ಗುಂಡು ಮೈ ಸನ್ ಭಾವಿ ಹುಚ್ಚ ಮನುಷ್ಯ. ಬೇಗ ಬೇಗ ಹುಡುಕು ಹುಡುಕು. ದುರ್ಗಪ್ಪಣ್ಣ ತಳದಾಗ ಏನಿಲ್ಲ ಏನಿಲ್ಲ ಬಾರಿ ರಾಡಿ ಕೆಸರು ಮಣ್ಣು ಐತಿ. ರಾಡಿ ರಾಡಿ ಐತಿ ರಾಡಿ ರಾಡಿ ಐತಿ ರಾಡಿ. ಇಲ್ಲೋ 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 ರಾಡಿ ಐತಿ ರಾಡಿ ಐತಿ ರಾಡಿ ಐತಿ ಮಾತಾಡಿ ರಾಡಿ ಐತಿ ರಾಡಿ ಐತಿ ರಾಡಿ ಕೆಸರು ಕೆಸರು ಮಣ್ಣು ನೀರು ಹೋಗ್ಬಿಡು 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 ಮತ್ತೆ ಹುಡುಕು ಹೋಗ್ಬಿಡು ಮೊದಲು ಮೊದಲು ಹಾ ಇಲ್ಲಂತಲ್ರಿ ಮತ್ತ ಇಲ್ಲ ಮರ ಬರ್ರಿ ಆಡಿದ್ದದ್ದು ಯಾತಲ್ಲ ನೋಡ್ತಾನೆ ಮಗುವನ ಬಾವಿಲಿ ಎಸೆಯುತ್ತಾನೆ ತಾನು ಬೀಳುತ್ತಾನೆ. ಅಲ್ಲ ನನಗೆ ನಿನಗೆ ಈಸಾಕ್ ಬರುತ್ತಾನೆ ಮತ್ ಸುಮ್ನೆ ನಾ ಈಸಾಕತ್ತೀನಿಲ್ಲ ನೋಡಕತ್ತಿ ನೋಡೇನಿಲ್ಲ ಇಲ್ಲ ಅಂತ ಹೇಳಕತ್ತೀನಿಲ್ಲ. ಇಲ್ಲ ರಾಡಿ ಐತಿ ದುರ್ಗಪ್ಪ ರಾಡಿ ಮಂಜಾಳ ಹೋಗ್ಲಿ ಮತ್ತೆ ಈ ರಾಡಿ ಐತಿ ಇವ್ರು ಕಣ್ಣಾರಿ ನೋಡೇನೆ ಅಂತ ಹೇಳ್ತಾರಪ್ಪ. ಹಾಗಾದ್ರೆ ಆ ಹುಚ್ಚು ಮನುಷ್ಯ ಎಲ್ಲಿ ಹೋದ? ಸಾಗರ ದಾಟಿ ಬಂದಿರೋ ಸಾಹೇಬ ಉಪ್ಪು ನೀರು ಕುಡ್ದು ಬ್ಯಪ್ಪ ಐತ್ ನೋಡು ನಿನ್ನ ಮಗ ಬೈಕೊಂತಾನ ಅಲ್ಲ ನಮ್ಮನ್ನ ಮಗುವನ್ನ ತಗೊಂಡು ನಾನು ಕಣ್ಣಾಗಿ ನೋಡುತ್ತಾನೆ ಬಾವಿಲಿ ಬೆಸೆಯುತ್ತಾನೆ ನೀರು ಬೀಳುತ್ತಾನೆ ಈ ಕಡೆಯಿಂದ ಹೋಗುತ್ತಾನೆ ಈ ಕಡೆಯಿಂದ ಬರುತ್ತಾನೆ. ಯಾರ ನೀನು? ನಾನೇ ಭಾಷೆ ತಿಳಿಯಲಾರ್ದ ಲೋಭಿ ಮಂಗ್ಯಾನ ಮುಖದವನ ನಾನ್ಯಾರು ಅಂತ ನನ್ಗ ತಿಳಿದಿಲ್ಲ. ಅದನ್ನ ತಿಳಿಸಿದ್ರೆ ತಿಳ್ಕೊಳ್ಳೋ ಶಕ್ತಿ ಆಯ್ತಾ? ಈ ಚರ್ಮದ ಚಿಲಕ ಅಜಾತ ನಾಗಲಿಂಗ. ಅಜಾತ ಅಜಾತ ಆಕಾರ ಇಲ್ಲದ ನೀರು ಹೇಗೋ ಆಗ ಜಾತಿಯೇ ಇಲ್ಲದವನಾಗ. ಜಾತಿ ಇಲ್ಲ ನಿನಗೆ? ಜಾತಿ ಇಲ್ಲ, ಕಾಸ್ಟ್ ಇಲ್ಲವೇ ಇಲ್ಲ. ಹಾಗಾದರೆ ನೀನು ನಮ್ಮ ಮನೆಯಲ್ಲಿ ಊಟ ಮಾಡುತ್ತಾನೆ? ಊಟ ಊಟ ಮಾಡಿಸ್ತಾನೆ.
ಮಾಡ್ತೀನಿ ನಡಿ ಮಾಡ್ತೀನಿ. ಪ್ರೀತಿ ವಿಶ್ವಾಸ ತೋರಿಸೋದಕ್ಕೂ ಊಟದಕ್ಕೂ ನಡೆಯುತ್ತೆ, ಸತ್ತ ಪರೀಕ್ಷೆ ಮಾಡೋದಕ್ಕೂ ಊಟದಕ್ಕೂ ನಡೆಯುತ್ತೆ. ಆದ್ರೂ ಒಂದು ಮಾತು, ಮೊದಲು ನಾನು ಮಾಡಿಸಿದ ಅಡಿಗೆ ನೀನು ಊಟ ಮಾಡು, ಆಮೇಲೆ ನೀನು ಮಾಡಿಸಿದ ಅಡಿಗೆ ನಾನು ಊಟ ನೀನು ಅಡಿಗೆ ಮಾಡಿಸುತ್ತಾನೆ ಮಾಡಿಸು, ನಾನು ಊಟ ಮಾಡುತ್ತಾನೆ. ರೀಟಾ ಮನೆಗೆ ಹೋಗಿ ಒಂದು ಆಕಳದ್ದು ಮಾಂಸ, ಆಕಳದ್ದು ಮಾಂಸ, ಆಕಳದ್ದು ಮಾಂಸ. ಓ ಮ್ಯಾನ್, 2 ಕೋಡು ಇರುತ್ತಾನೆ, ಹಿಂದೆ 2 ಕಾಲು ಇರ್ತಾನೆ, ಒಂದು ಬಾಲ ಇರ್ತಾನೆ, ಮುಂದೆ ತಿರುತ್ತಾನೆ, ಹಿಂದೆ ಪತ 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 ಪತ. ಕಾವು ಮೀಟ್ ಆಕಳದ್ದು ಮೋಸ ಮಾಡು. ಆಮೇಲೆ ಉಳ್ಳಾಗಡ್ಡಿ ಪಲ್ಯ, ಡಾರ್ಲಿಂಗ್ ವಾಟ್ ಉಳ್ಳಾಗಡ್ಡಿ? ಉಳ್ಳಾಗಡ್ಡಿ ಆನಿಯನ್, ಆನಿಯನ್ ಆನಿಯನ್ ಪಲ್ಯ ಮಾಡು. ಬರ್ತೀನಿ. ಹೌದು ಮ್ಯಾನ್, ಅಡಿಗೆ ಮಾಡಿಸುತ್ತಾನೆ, ನಿಮಗೆ ಊಟ ತರಿಸುತ್ತಾನೆ. ಲೇ ದುರ್ಗಾ, ನಿನ್ನ ಮನೆಗರಾಗ್ಲಿ ಸಾಹೇಬನ ಮನೆಗರಾಗ್ಲಿ ಕಬ್ಬುಣ ತುಂಡು ಸೀಸದ ಗುಂಡು ಏನಾರ ಸೀಸದ ಗುಂಡು ಅದಾವ್ರಿ, ಅದಾವಪ್ಪ. ಒಂದು ಹೊಸ ಸಣ್ಣ ಮಡಿಕ್ಯಾಗ ಆ ಚೂರ್ ಹಾಕಿ ಕರಗಿಸ್ಕೊಂಡು ಬಾ ಹೋಗಲಿ. ಸೀಸ ಕಾಸ್ಕೊಂಡು ಕರಗಿಸ್ಕೊಂಡು ಜನ್ಮದಾಗ ಊಟ ಅಂದಿರಬಾರ್ದು ಸಾಹೇಬ, ಹಂಗ ಉಣಿಸಿ ಬಿಡ್ತೇನೆ. ಸಾಹೇಬ, ನಾಗಲಿಂಗ ಊಟ ಮಾಡಿಸ್ತೇನಪ್ಪ. ಆಗಲಿ ನಡಿ. ಜಗದೀಶ್ವರಿ ಪೂರ್ವದ ಬೆಳಕನ್ನ ಪಶ್ಚಿಮದಲ್ಲಿ ಚೆಲ್ಲುವ ಪ್ರಸಂಗ ತಂದ. ಊಟ ಮಾಡ್ತಾನ ನಾಗಲಿಂಗ. ನಾಗಲಿಂಗ ಊಟ ಮಾಡು. ಹುಡುಗ, ನೀ ಅಂದ ನೀಚೊಳಾಗಿದ್ಯಲ್ಲೋ ಮಗನ, ಮತ್ತೆ ಯಾಕೆ ಬಂದಿ? ನೋಡಪ್ಪ, ಕುಷ್ಠರೋಗ ಹತ್ತಿ ಸಾಯಕತ್ತಿಂದಿ ಅಪ್ಪ. ಒಂದಿಷ್ಟು ನೀರು ಕೊಡ್ರಿ ಅಂದ್ರೆ ಎತ್ತರಿಸಿ ನೀರು ಕೊಡೋರು, ರೊಟ್ಟಿ ತುಕಡಿ ಕೊಡ್ರಿ ಎತ್ತಿರಿಸಿ ರೊಟ್ಟಿ ಕೊಡೋರು. ಯಪ್ಪ, ಊರ್ವರೆಗೆ ಇಟ್ಟಿದ್ರು ನನಗೆ ಕುಷ್ಠರೋಗ ಹತ್ತೈತಿ ಅಂತೇಳಿ. ಅಂತಾರದಾಗ ನೀ ಬಂದು ನನ್ನ ಮೈ ನೆಕ್ಕಿ ಕುಷ್ಠರೋಗ ಕಳೆದಿಯಪ್ಪ, ಕುಷ್ಠರೋಗ ಕಳೆದಿ. ನಿನ್ನ ಲೀಲಾ ಸಣ್ಣದಲ್ಲೋ ಯಪ್ಪ, ನಿನ್ನ ಲೀಲಾ ಸಣ್ಣದಲ್ಲೋ ಯಪ್ಪ. ನನ್ನ ಕಣ್ಣು ತಿರುಗಿ ಹೋಗಾಕ ಬಂದೀಯೋ ಅಥವಾ ನನ್ನ ಜೊತೆಗಿರಾಕ ಬಂದೀಯೋ? ಯಪ್ಪ, ಜೀವನ ಪೂರ್ತಿ ನಿನ್ನ ಸೇವಾ ಮಾಡ್ಕೊಂತ ಜೀವನ ತೆಗಿಬೇಕಂತ ತೀರ್ಮಾನನ ಮಾಡಿಬಿಡಪ್ಪ, ತೀರ್ಮಾನನ ಮಾಡಿಬಿಡ. ಹಿಂಗ ಬಾ, ಇವತ್ತು ನೀನು ನವಲಗುಂದ ಕನ್ನಡಿ. ಹೂಯಪ್ಪ, ನಾನು ನಾಳೆ ಬರ್ತೇನೆ. ಊರಗಸಿ ಬಾಗಿಲಿಗೆ ಕಾಳಪ್ಪ ಶೆಟ್ಟಿ ಅಂತ ಅದಣ್ಣಲಿ, ಅವನ ಮನೆಗೆ ಇರು. ಅವ ಏನಾದ್ರೂ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ರು ಒಂದು ಮಾತು, ನಾಳೆ ನಿನ್ನ ಈ ಮನೆಯಿಂದ ಹೊರಗೆ ಹಾಕವ ಬರ್ತಾನ. ಇನ್ನ ಮೇಲೆ ಅವನು ನಾನು ಕೂಡೆ ಹೋಗ್ತೇವೆ ಅಂತ ಮನೆಗೆ ಬಂದಾಗ ಒಂದು ಕೆಲಸ ಹೇಳ್ತಾನೆ, ಮಾಡ್ಬೇಕು. ಆತನಪ್ಪ, ತಗೊಂಡ್ ಬಾ. ಸಾಹೇಬ ಊಟ ಮಾಡಿ ಸುಡ್ತೈತಪ್ಪ. ಸುಡುವಂದು ಬಾರ್ಲೆ, ಸುಡಾಕ ಬಂದೈತಿ, ಸುಡ್ತೈತಿ. ತೆಗಿ ತೆಗಿ ತೆಗಿ, ಸುಡ್ತೈತಿ. ಸೊಗಸಾದಡಿ, ಸೊಗಸಾದಡಿ. ಕರಿ ಕರಿ ಸಾಹೇಬನ ಬಿಸಿ ಬಿಸಿ ಇದ್ದಾಗ ಉಂಡು ಬಿಸಿ ಬಿಸಿ ಇದ್ದಾಗ ಅಡಿಗೆ ತಗೋ ತಗೋ ಊಟ ಮಾಡಿ. ಅಡಿಗೆ ತಗೋ ತಗೋ ಊಟ ಮಾಡಿ. ಶೀಶ ಇದನ್ನು ತಿಂದರೆ ಮನೆಗೆ ಸತ್ತು ಹೋಗುತ್ತಾನೆ. ಅಯ್ಯೋ ಭ್ರಾಂತಿಕ, ನಾನು ಮಾಡಿಸಿದ ಅಡಿಗೆ ನಾ ಊಟ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಈಗ ಆಗೋದಿಲ್ಲ ಅಂತೀಯ. ಅನ್ನಕ್ಕೆ ದ್ರೋಹ ಮಾಡಬೇಡ, ಅನ್ನ ಕಾಣದಂಗ ತಗೋ ತಗೋ ಊಟ ಮಾಡಿ. ಮನುಷ್ಯ ಸತ್ತು ಹೋಗುತ್ತಾನೆ. ನನಗೂ ಬೇಡ, ಬೇಕಿದ್ರೆ ನೀನೇ ತಿನ್ನು. ಆಗೋದಿಲ್ಲ, ನಾಗಲಿಂಗ ಊಟ ಮಾಡ್ಬೇಕಾ? ಆಗ್ಲಿ ಬಿಡು. ನಾಗಲಿಂಗ ಮಾಡಿಸಿದ ಅಡಿಗೆ ನಾಗಲಿಂಗ ನಾವು ಮಾಡ್ತಾನೆ. ನಾಗಲಿಂಗ ನಾಗಲಿಂಗ ಊಟ ಮಾಡ್ತಾನೆ. ಜೈ ಜಗದೀಶ್ವರಿ.
ಯಪ್ಪ ಹಾ. ಯಪ್ಪ ಸಾಹೇಬ ಏನ್ ಪುಣ್ಯನ ನಿಂದು ದೈವ ನಿನ್ನ ಪಾದಿ ಒದಿಗ್ ಬಂದ ನೋಡು. ತಗೋ ಮನ್ಯಾಗ ಇಟ್ಟು ಪೂಜೆ ಮಾಡ. ಐ ಡೋಂಟ್ ನಾಟ್, ನನಗೆ ಬೇಡ, ನೀನೇ ಇಟ್ಟುಕೋ. ಹೆಂಜಲು ದಿನ ಬೆಳಗಾದ್ರೆ ಬರೀ ಹೊಲಸಿ ನಾಟ ನಾಡೋ ಹಣೆ ಬರ ನಿನ್ನ ಪಾಲಿಗೆ ಬಂದೈತಿ. ಇದು ಹೇಗೆ ದಕ್ಕತ್ತಲೆ, ಇದು ಹೇಗೆ ದಕ್ಕತ್ತಲೆ? ಹುಡುಗ ದುರ್ಗಾ ಭಲೆ ಮಕ್ಕಳ, ನಿಮ್ದು ದೈವಲ್ಲೇ ತಗೊಳ್ರಲೇ, ಮನೆಯಾಗಿಟ್ಟು ಪೂಜೆ ಮಾಡಿ ನಿಮ್ಮ ವಂಶನ ಉದ್ಧಾರ ಆದ್ರೂ ಒಂದು ಮಾತು, ಎಂದ ನೀವು ಸಂಜೆ ಮುಂದೆ ದೀಪ ಹಚ್ಚೋ ಹೊತ್ನ್ಯಾಗ ಇದನ್ನ ಪೂಜೆ ಮಾಡೋದ ಮರಿತೀರಿ, ಮರುದಿವ್ಸ ಬೆಳಿಗ್ಗೆ 4 ಜನರ ಹೆಗಲ ಮೇಲೆ ನಿಮ್ಮ ಪೂಜೆ ಕೆಣಿಕೆ ಬಿಟ್ರೆ ಎಲ್ಲೋ ಮಕ್ಕಳ, ನಾಗನ್ನ ಕೆಣಿಕೆ ಬಿಟ್ರೆ ನಾಗಲಿಂಗಪ್ಪ ಬೇಕಾದವ್ರಿಗೆ ಬೇಕಾದ್ದು ಕೊಡ್ತಾನ, ನಮಗ ಕೊಡವಲ್ಲ ಅಂತಿದ್ರಿ. ದುರ್ಗಪ್ಪನಪ್ಪ ನಾಗಿಲ್ಲ ಚಿಣಕರಿ ಪೂಜೆ ಆಗ್ಲಿಲ್ಲ, ಬೆಳಗ್ಗೆ ನಿಮ್ ಪೂಜೆನ ಸಾಹೇಬ. ಹಸಿವು ಬಾಳ ಆಗೈತಿ, ಚೀಲ ತುಂಬಕ್ ತರಿಸು, ಚೀಲ ತುಂಬಕ್. ಊಟ ಜೈ ಜಗದೀಶ್ವರಿ. ನಾನು ನಿನಗೆ ಏನು ಹೇಳ್ತಾನೆ, ನಿಮ್ಮ ಮನ್ಯಾಗ ನೀವು ದಿನ ಬೆಳಗಾದ್ರೆ ಇದನ್ನ ತಿಂತೀರಿ. ಆ ಕಳೆದು ಮಾಂಸ ಡಾರ್ಲಿಂಗ್, ನಾನು ಅದನ್ನೇ ಮಾಡಿದ್ದು. ಹಾಗಿದ್ದಾರೆ ಹೇಗಾಯ್ತು? ಕಾಲಾದಿ ಬಿಟ್ಟು ಗುಳೆವ ಕಟ್ಟದೆ ಇಲ್ಲ ನೀವು, ಕಾಲಾದಿ ಬಿಟ್ಟು ಗುಳೆವ ಕಟ್ಟರೆ ಕಾಲಾದಿಗೆ ಬಿಟ್ಟು ಗುಳೆವು ವಾಟ್ ಗುಳೆವು ವಾಟ್? ನಿಮ್ಗ ಈ ಊರ್ನ ಬ್ಯಾಡ ಅಂತೀರಿ, ಇಲ್ಲಿಂದ ನೀವು ಮುಂದೆ ಹೋಗುವ. ಇದು ಈಗ ಇದಕ್ಕೆ ಬಂತ್ರಿ, ಅಜ್ಜಿಗೆ ಕೊಟ್ರಿ ಅವ. ನಮಗೆ ಕಲಾದಗಿಂದ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಆಗಿದ್ದಾನೆ. ನಾವು ಹೊರಗೆ ಆಗಿದ್ದಾನೆ. ಹೊರಗಾಗಿರಿ ಅಲ್ರಿ, ನೀವು ಹೊರಗಾಗಿರ, ಇಬ್ಬರು ಆಗಿದ್ದಾನೆ. ಏ ಮ್ಯಾಡ್ ಮನುಷ್ಯ, ಇಬ್ಬರು ಹೊರಗೆ ಆಗಿದ್ದೀವಿ. ನಮ್ಮ ಕಡೆ ಬರೀ ಹೆಣ್ಮಕ್ಳು ಹೊರಗೆ ಹಾಕಿದ್ರು, ಗಣಮಕ್ಕಳಾಗು ಗಂಡ್ಮಕ್ಳು ಹೊರಗೆ ಹಾಕಾರ. ನಾವು ಹೆಣ್ಮಕ್ಳು ಗಂಡಸರು ಕಲಾದಗಿಯಿಂದ ಹೊರಗೆ ಬಿಜಾಪುರಕ್ಕೆ ಹೊರಗೆ ಆಗಿದ್ದಾನೆ. ಇವರಿಗೆ ವರ್ಕ್ ಆಗೈತಿ ಮಾರಾಯ. ಎಸ್ 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 ನಿಮ್ಮ ಹೊರಗಂತ ನಾನು ಊರು ಮಂದಿಗೆಲ್ಲ ಹೇಳಬೇಕು. ಅದಕ್ಕೆ ತಾವೆಲ್ಲ ಹೋಗಿ ಒಂದು ದೊಡ್ಡ ದೊಡ್ಡ ಹಂದಿಗಳನ್ನ ಕರೆ ತಗೊಂಡು ಬರ್ರಿ. ನೋಡ್ರಿ ಸಾಹೇಬ್ರ, ಅವು ದೊಡ್ಡ ಹಂದಿ ಕೈಗೆ ಸಿಗುದಿಲ್ರಿ. ಅವು ಹಿಡಿಯಾಕ ಹೋದ್ರ ಓಡಿ ಹೋಗ್ಬಿಡ್ತಾವ್ರಿ. ಅವು ಹಂದಿ ಬೇಕಾದ್ರೆ ಸಣ್ಣ 2 ತಂದು ಕೊಡ್ತೇವಿ, ನೀವು ತಿನ್ರಿ, ಅವ್ರು ತಿನ್ರಿ. ಹಂದಿ 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 ಅವ್ರಿಗೆ ಕೈಗೆ ಸಿಗುದಿಲ್ಲ. ಅವು ಊರಲ್ಲಿ ಹಂದಿ ಕೈಗೆ ಸಿಗುಲ್ ಬಿಡ್ರಿ, ಹಂದಿ ಹಂದಿ ಸಿಗುದಿಲ್ರಿ. ಇವರು ಮಂದಿಗೆ ಹಂದಿ ಅನ್ನಕತ್ತಾರ. ನಾನು ಇಲ್ಲ, ನೀವು ದೊಡ್ಡ ದೊಡ್ಡ ಹಂದಿ ಕರೆದುಕೊಂಡ ಬನ್ನಿ, ಅವರಿಗೆ ನಾನು ಊಟ ಹಾಕಿಸುತ್ತೇನೆ. ಊಟ ಹಾಕಿಸ್ತೀರಿ? ಊಟ ಹಾಕಿಸ್ತೀರಿ? ಅಡಿಗೆ ಏನು ಮಾಡಿಸ್ತೀರಿ? ಹೇಲಿಗೆ ತುಪ್ಪ, ಹೇಲಿಗೆ ತುಪ್ಪ.
ಅಲ್ಲ ಏ ನಿಮ್ ಮ್ಯಾಲ್. ಸಾಹೇಬ್ರು ಅಡಿಗೆ ಮಾಡಿಸ್ತಾರ ನೀವು ಉಂಡ್ರಿ. ಎಕ್ಕಾಲ್ ಮಂದಿ ಹೋಗ್ಬರ ಇದು ಏ ನಿಮ್ಮ ದೊಡ್ಡ No. ದೊಡ್ಡ ಹುಬ್ಬದಲ್ಲಿ ನಿಮ್ಮ ಮಾಡುತ್ತಾರೆ. ಹುಬ್ಬದಲ್ಲಿ ಮಾಡಿರ್ತಾನೆ, ರೌಂಡ್ ರೌಂಡ್ ಇರ್ತಾನೆ, ವೈಟ್ ವೈಟ್, ಅದರಲ್ಲಿ ಸ್ವೀಟ್ ಹಾಕುತ್ತಾನೆ, ಹಿಂಗೆ ಹಿಂಗೆ ಉಜ್ಜುತ್ತಾನೆ. ನಮ್ಮ ಉಪ್ಪಿಗೆ ಏನಾಗ್ಯಾವ ಚಲೋನ ಅದಾವಲ್ರಿ ನಮ್ಮ ಉಪ್ಪು ನಾನ್ ನೋಡಿದ್ದಾನೆ ಉಪ್ಪು ಚಲೋನ ಅದಾವಲ್ರಿ. ಯಾವ ಉಪ್ಪು ರೀ? ವೈಟ್ ರೌಂಡ್ ರೌಂಡ್ ಮಾಡುತ್ತಾನೆ, ಅದರಲ್ಲಿ ಸ್ವೀಟ್ ಹಾಕುತ್ತಾನೆ, ಹಾ. ಮೇಲೆ ಸುತಿ ಹಿಂಗೆ 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 ತಿನ್ನುತ್ತಾನೆ. ನಿನ್ನ ಮಂಜಾಳ ಹೋಗ್ಲಿ ಅಲ್ವ, ನನಗ ಅನಿಸ್ತತಿ ಇವ್ರು ಬಹುಶಃ ಹೋಳಿಗೆಗೆ ಹಂಗಂತಾರ. ಹೋಳಿಗೆ ತುಪ್ಪ ಅಲ್ರಿ? ಯಾ, ಹೋಳಿಗೆ ಎಸ್, ತುಪ್ಪ ಅದೇ. ಹೋಳಿಗೆ ಬಾ ಚಲೋ ಆತ್ ಬಿಡ್ರಿ, ಬಾ ಚಲೋ ಆತ್. ಹೌದೌದು, ಸಾಹೇಬ್ರ ಬಾಯಾಗ ಉಚ್ಚಿ ಬೀಳಾಕತ್ತ ನೋಡ್ರಿ. ವಾಟ್ ಹುಚ್ಚಿ ಬೀಳಿತಾವು. ಹೋರಿ ವಾಟ್ ಹುಚ್ಚಿ ಬೀಳು. ಅಲ್ರಿ, ಕನ್ನಡ ಶಬ್ದ ಬಾಳ ಚಂದ ಮಾತಾಡಕತ್ತಿ, ಉಚ್ಚಾರ ಬಾಳ ಚಂದ ನೋಡ್ರಿ. ಹಳ ಪಿಂಡ್ರಿಕೆ, ಹಳೆ ಪಿಂಡ್ರಿಕೆ, ವಾಟ್ ಪಿಂಡರಿಕೆ, ಪಿಂಡರಿಕೆ ವಾಟ್. ಅದು ಪಿಂಡ್ರಿಕೆ ಅಂದ್ರ ನಾವು ದೊಡ್ಡ ದೊಡ್ಡ ಮಂದಿ ಕೊಡೋ ಮರ್ಯಾದೆ ರೀ. ಓ ಡಾರ್ಲಿಂಗ್, ಪಿಂಡ್ರಿಕೆ ಅಂತೇಳಿ ದೊಡ್ಡ ದೊಡ್ಡ ಮಂದಿಗೆ ದೊಡ್ಡ ದೊಡ್ಡ ವರ್ಡ್. ಹಾ ದೊಡ್ಡ ದೊಡ್ಡ ಹಾ, ಹಾ. ದೊಡ್ಡ ದೊಡ್ಡ ಪಿಂಡ್ರಿಗೆ, ನಾವು ದೊಡ್ಡ ದೊಡ್ಡ ಪಿಂಡ್ರಿಗೆ, ಇವರು ಸಣ್ಣ ಸಣ್ಣ. ಪಿಂಡರಿಕೆ ಅವ್ರು ಹೋಗ್ರೆ ಒಳೆ ಬರ್ತಾನ ಅಂತೇನೆ ಅಡ್ಡಿಲ್ಲ. ಅದು ಗೋಡ್ಯಾಗ ಬಾಳ ಚಂದ ಇತ್ತು. ನಾವು ಅದನ್ನ ತಗೊಂಡು ಹೇ ಮೌನೇಶ್ವರ, ಶಂಕರ ರೂಪಧರ, ಗೋನಾಳದ ಕಲ್ಲಿನ ಗೊಂಡೆಗೆ ಅನ್ನವ ತಿನ್ನಿಸಿದವನೇ, ರಾಜಕುವರನ ಕೊಂದು ಬದುಕಿಸಿದವನೇ, ಕೊಲೆಗಾರ ಪಾದ ಶಹನಿಗೆ ಆಶೀರ್ವದಿಸಿದವನೇ, ವರವಿಯ ಕುರುಹನೇ, ಪೈಗಂಬರ ವರ ಗುರುವೇ, ನೀ ನೆಲೆಸಿದ ಚಿಂತನೆಯೇ ಕಾಶಿ, ನಿನ್ನಡಿ ಜಲವೇ ತೀರ್ಥ. ಹೊನ್ನಾಡಿ, ಕನ್ನಡ ನಾಡಿನ ಈ ನವಲಗುಂದ ಗುಡ್ಡದಲ್ಲಿ ಕಲ್ಲಾಗಿ ನಿಂತೀಯ ತಂದೆ. ಮುಳ್ಳಿನ ಗಂಟೆ ಬೆಳೆದಿರುವ ಈ ಸ್ಥಳದಲ್ಲಿದ್ದರೆ ಯಾರೂ ನಿನ್ನ ನೋಡಲಿಕ್ಕಿಲ್ಲೆಂದು ಇಲ್ಲಿ ನೆಲೆಸಿರುವೆ. ಅನ್ನಕ್ಕೆ ಆಶೆ ಮಾಡಿ ನೂರಾರು ಮನೆಯವರು ಭಿಕ್ಷೆ ಕೊಟ್ಟದ್ದನ್ನ ತಿಂದ ದೇಹಕ್ಕೆ ಆಯಾಸ ಬಾಳ ಆಗ್ಯದ. ಆಯಾಸ ಅಯ್ಯೋ ನಾಗ, ನಿನ್ನ ಆತ್ಮ ಹೊತ್ತಿರೋ ಮಾಂಸದ ಮುದ್ದೆ ಎಷ್ಟೊಂದು ಸುಡುತ್ತಲ್ಲೂ. ಇನ್ನ ಇದಕ್ಕೆ ಮುಂದಕ್ಕೆ ಹೋಗೋ ತ್ರಾಣ ಉಳಿದಿಲ್ಲ. ಇಲ್ಲೇ ಇದ್ದು ಹೋದ್ರ ಅಲ್ಲ, ಯಾ ನಮ್ಗೆ ಕಸ ಬಿದ್ದೈತಿ ಅಂತೀನಿ. ಮಠಕ್ ಹೋಗೋ ಬರೋ ಮಂದಿ ಇಷ್ಟು ಕಸ ಹಾಕ್ತಾರೋ, ಏನ ಗಾಳಿಗೆ ಬಂದು ಬೀಳ್ತೈತೋ ಒಂದೋ ತಿಳಿಯುವುದು ನನಗ. ಏನಾರ ಆಗ್ಲಿ, ಈ ಸೇವಾ ಮಾಡೋದು ನನ್ನ ಧರ್ಮ ಐತಿ, ನಾ ಮಾಡ್ತೀನಿ. ತಂದೆ ಮೌನಪ್ಪ ನನ್ನ ದ್ಯಾವ, ನಿನ್ನೆ ನಾಮ ನೆನೆದರ. ತಂದೆ ಮೌನಪ್ಪ ನನ್ನ ದ್ಯಾವ, ನಿನ್ನೆ ನಾಮ ನೆನೆದರ.
ಮಾನಪ್ಪ ನೀನಪ್ಪ ಅದಕ್ಕಲ್ಲಪ್ಪ ನಿನ್ನ ಹೊಸ್ಲಾಗ್ಬಿಟ್ಟು ಯೋಗ್ಯತೆನೂ ನನಗಿಲ್ಲ. ದೂರದಿಂದ ನಾನು ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡು ನನ್ನಪ್ಪ. ನನಗ ಯಾರವರು? ಯಾರೀ ಅಪ್ಪ ನೀವು? ಯಪ್ಪ ನಿಮ್ ಹೆಸರೇನ್ರಿ ಅಪ್ಪ? ತಾಯಿ, ಈ ಮಾಂಸದ ಮುದ್ದಿಗೆ ನಾಗಲಿಂಗ ಅಂತಾರೋ. ಇದಕ್ಕೆ ಜ್ವರ ಬಂದು ಮುಂದಕ್ಕೆ ಹೋಗದಂಗ ಮಾಡೈತಿ ನೋಡು ತಾಯಿ, ಮುಂದಕ್ಕೆ ಹೋಗದಂಗ ಮಾಡೈತಿ ಜ್ವರ ಬಂದ. ಅವ್ವ ಚಂಡಾಳಿ, ಮಠಕ್ಕ ಎಷ್ಟು ಮಂದಿ ಬರ್ತಾರ ಹೋಗ್ತಾರ, ಒಬ್ರು ನೋಡಿರಕ್ಕಿಲ್ಲ ಯಪ್ಪ ನಿಮ್ಮನ. ಯಪ್ಪ ನಾನಂತರೂ ನಿಮ್ಮನ್ನ ಮುಟ್ಟಂಗಿಲ್ಲ. ನೀವು ದೊಡ್ಡ ಮಂದಿ ಆಗ್ತೀರಿ, ನಾವು ಸಣ್ಣ ಮಂದಿ ಆಗ್ತೀವಿ ಯಪ್ಪ. ನಾನ್ ನಿಮ್ ಮುಟ್ಟಕ್ ಸಾಧ್ಯ ಇಲ್ಲಪ್ಪ. ಮಮತೆಯ ಸಾಗರ ಅನಿಸ್ಕೊಂಡಿರೋ ತಾಯಿ ಮುಟ್ಟೋದಕ್ಕೆ ಅಷ್ಟೇ ಹೆದರ್ತಾಳಲ್ಲೋ. ತಾಯಿ ನಿನ್ನ ಹೆಸರೇನವ? ಭೀಮವ್ವ ಅಂತಾರಿ ಅಪ್ಪ, ಸಮಗಾರ ಭೀಮವ್ವ ಅಂತ ಕರೀತಾರ. ಭೀಮ ಅವ್ವ, ಭೀಮ ಅವ್ವ. ತಾಯಿ ಈಗ ನೀನು ಈ ನಾಗಲಿಂಗನ ಅವ್ವ. ಅವ್ವ ಹೊಟ್ಟಿ ಬಾಳ ಹಸಿದೈತಿ, ಜ್ವರ ಬಂದವು, ಸಂಟಾಗತೈತಿ. ತಿನ್ನಾಕ ಏನಾರ ಇದ್ರು ಕೂಡ ಇವ ಸಂಟಾಗತೈತಿ. ತಿನ್ನಾಕ ನನ್ನ ಹತ್ರ ಯಪ್ಪ ಶೆಟ್ರ ಮನ್ಯಾಗ ಅಕ್ಕಿ ಕಿಚಡಿನ ಮೇಲೆ ಗಂಜಿ ಐತೆಪ್ಪ. ಆದ್ರ ಅದನ್ನ ನಿಮ್ಮಂತವ್ರಿಗೆ ಹೆಂಗ್ ಕೊಡ್ಲಿ ಯಪ್ಪ ನಾನು? ಕೊಡವ, ಕುಡಿತೇನೆ ಕುಡಿತೇನೆ, ಕೊಡು. ಗಂಜಿ ಶಕ್ತಿಗೆ ಕನಿಷ್ಠ ಆದ್ರು ಮೈಗೆ ಶ್ರೇಷ್ಠ. ಹಸಿದವನ್ನ ಅರ್ಥ ಮಾಡಿಕೊ, ಸಂಕಟ ಕೊಡವ. ಯಪ್ಪ ಕುಡಿತೇನೆ, ಕೊಡು. ತಗೋಯಪ್ಪ, ಕುಡಿ ಬಾಯಪ್ಪ. ಹಿಡಿಯಪ್ಪ, ಕುಡಿತ ಹಿಡಿಯಪ್ಪ. ತಾಯಿ, ನನ್ನ ಕಣ್ಣು ತನಿತನ ಹುಟ್ಟಿದ ನಿನ್ನ ಕೈಯಾರೆ ಗಂಜಿ ಕುಡಿಸೋ ಕರುಣೆ ಬರ್ಲಿಲ್ಲೇನವ ತಾಯಿ? ನಾವು ಸಮಗಾರ ಮಂದಿ ಯಪ್ಪ, ನಾವು ಅಲ್ಲಿ ತನ ಬರಂಗಿಲ್ಲ ಯಪ್ಪ. ಒಂದ್ ವೇಳೆ ನಾವು ಅಲ್ಲಿ ತನ ಬಂದಿದ್ದು ಊರು ಮಂದಿ ನೋಡಿದ್ರ ನನ್ನ ಊರಿಂದ ಹೊರಗ ಹಾಕ್ತಾರ ಯಪ್ಪ, ಊರಿಂದ ಹೊರಗ ಹಾಕ್ತಾರ. ಅಂದ್ರೆ ನೀನೀಗ ನಡ ಊರೊಳಗ ಅದೀನಿ ಅಂತ ತಿಳಿದೀಯ. ನೀನಿರೋದ ಊರು ಹೊರವಲಿಯದ. ಯಾರನ್ನು ನೋಡ್ಯಾರೆಂಬ ಭಯ ಯಾಕವ್ವ? ಎಲ್ಲರೂ ನೋಡ್ಲಿ, ನನ್ನ ಮಗ ನಾಗಲಿಂಗಿಗ ಹೊರ ಗುರುವಿನೆದರು ಗಂಜಿ ಕುಡಿಸಿದ್ದಾನ. ಹಸದವನ್ನ ಅರ್ಥ ಮಾಡಿಕೊಂಡು ಪುಣ್ಯ ಕಟ್ಟಿಕೊಳ್ಳವ, ಕುಡಿಸಿ ಸಂತಾಗತೈತಿ. ಕುಡಿಸುವ, ಕುಡಿಸಿ ತಾಯಿ. ತಾಯಿ, ಈ ನಾಗಲಿಂಗನ ಮೈಯೊಳಗಿನ ಜ್ವರ ಕಡಿಮೆ ಆಗಬೇಕಾದ್ರೆ ಇದಕ್ಕೆ ಹಾಲು ಬೇಕು ತಾಯಿ. ಹಾಲ ಯಪ್ಪ, ಹಾಲು ಯಪ್ಪ. ನಮ್ಮ ಮನ್ಯಾಗ ಹಾಲು ಜೋರ್ ಮನಿ ಇದೈತಿ, ಗಡಾನ ಹೋಗಿ ಹಿಡ್ಕೊಂಡ್ ಬಂದ್ಬಿಡ್ತೀನಿ ಯಪ್ಪ. ಬಂದೆ. ನೀನು ತಂದು ಕೊಡೋ ಹಾಲಲ್ಲ ಭೀಮವ್ವ, ತಂದು ಕೊಡೋ ಹಾಲಲ್ಲ. ತುಂಬಿ ತಾಯಿತನದ ತುಂಬ ವಾತ್ಸಲ್ಯದಿಂದ ಕೊಡು ನಿನ್ನ ಎದೆ.
ಅಯ್ಯಪ್ಪ ಮೌನಪ್ಪ, ನನ್ನ ಎಂತ ಇಕ್ಕಟ್ಟಿನ್ಯಾಗ ಸಿಲುಕಿಸಿದ್ಯೋ ನನ್ನಪ್ಪ, ನನ್ನ ಎಂತ ಇಕ್ಕಟ್ಟಿನ್ಯಾಗ ಸಿಲುಕಿಸಿದೆ. ತುಂಬ ತಾಯಿ ಅಂತ ಕರೆದು ಕಂದನಾಗ ಕೇಳಿ ಸಂತರ ಆಸೆ ಈಡೇರಿಸಲು ಅಥವಾ ಹಂಗಾಮರ ಗಂಡಸರ ಆಸೆ ಈಡೇರಿಸಲು ನನಗೊಂದು ತಿಳಿವಲ್ದೆಯಪ್ಪ, ನನಗೊಂದು. ನಾನು ಇದ್ರಿ ನನ್ ನಂಬಿದ್ದೇವರು ನನ್ನ ಕಾಪಾಡ್ತಾನ, ನನ್ನ ನಂಬಿದ್ದೇವರು ನನ್ನ ಕಾಪಾಡ್ತಾನ. ಯಪ್ಪ, ನೀವೇನೋ ಬಾಯಿ ತುಂಬ ತಾಯಿ ಅಂತ ಕರೆದು ನನ್ ಎದೆ ಹಾಲು ಕೇಳಿದ್ರಿ. ಆದ್ರ ವಯಸ್ಸಿಗೆ ತಕ್ಕಂಗೆ ತನ್ನ ಆಸೆ ತೀರಿಸಿಕೊಳ್ಳೋ ಈ ಚರ್ಮದ ಚೀಲದ ಮ್ಯಾಲ ನಂಬಿಕೆ ಇಲ್ಲ. ಅದು ನಿಜಾನೇ. ಮಗು ಇದ್ದಾಗಿನ ಗುಣ ಬೆಳೆದ ದೇಹಕ್ಕೆ ಇರೋದಿಲ್ಲ. ನಾಗಲಿಂಗ ಬದಿ ಕುಳಿದು ಮುಂದೆ ಆಯುಷ್ಯವಂತನಾಗಲು ಸಮಗಾರ ಭೀಮವಾಗಬೇಕಾಗಿ ಕುಡಿಸು ತಾಯಿ ಹಾಲ ದೇಹ ಮಣ್ಣು ಪಾಲವ. ಯಪ್ಪ, ನಾನು ಹಿಂಗಂತೀನಿ ಅಂತ ತಪ್ಪು ತಿಳ್ಕೋಬೇಡ ನನ್ನಪ್ಪ, ತಪ್ಪು ತಿಳ್ಕೋಬೇಡ. ನೀರಡಿಸಿ ನೀರಿಲ್ಲದ ಬಾವಿಗೆ ಹೋದ್ರ ನೀರಡಿಕೆಗೆ ಹೆಂಗಿತೈತೇನಪ್ಪ, ಅದು ಹೆಂಗ ಸಾಧ್ಯ ಯಪ್ಪ? ಹಡದ ಹೆಣ್ಣಿನ ಎದೆಯಾಗ ಹಾಲಿರ್ತಾವೋ ಯಪ್ಪ, ಹಾಲಿರ್ತಾವೋ. ಆದ್ರ ನನಗ ಮದುವೆನೂ ಆಗಿಲ್ಲ, ಮಕ್ಕಳೂ ಇಲ್ಲ ಅಂದ್ಮೇಲ ನನ್ನಂತಕ್ಕೆ ಎದಿ ಎಂದ ಜೇನು ತುಪ್ಪ ಇಲ್ಲದ ಹೊಟ್ಟಿದ್ದಂಗ ಯಪ್ಪ, ಹೊಟ್ಟಿದ್ದಂಗ. ಈ ನಿನ್ನ ಮಗ ನಾಗಲಿಂಗನ ಸಲುವಾಗಿ ಮೀಸಲಾಗಿರು ಆ ಹಾಲಿಲ್ಲ ಅಂತ ಅಲ್ಲೇ ಹೆಪ್ಪು ಗಟ್ಟುತ್ತದೆ. ಉಸಿರು ನಿಲ್ಲೋದಕ್ಕಿಂತ ಮೊದಲು ಖುಷಿ ತಪ್ಪಿಸುವ ದೇಹಕ್ಕೆ ಇಲ್ಲದಿದ್ರೆ ನಿನಗೆ ದೇವನಾಣೆ. ಹಾಲು ಕುಡಿಸಿ ತಾಯಾಗು ತಾಯಿ, ಹಾಲು ಕುಡಿಸುವ ಕುಡಿಸ್ತಾಯಿ ಜಗದೀಶ್ವರಿ. ಜೈ ಜಗದೀಶ್ವರಿ. ಹೊಟ್ಟೆತನ ಹಸಿವಿನ ಬಾಧೆಯನ್ನ ಹಿಂಗಿಸ್ಕೊಂಡ್ಬಿಡ್ತು. ತಾಯಿ ಹಾಲು ಕುಡಿಸಿದ್ಲು, ಅವ್ವ ಹಾಲು ಕುಡಿಸಿದ್ಲು. ತಾಯಿ ತಾಯಿ ಹಾಲು ಆದ್ರೆ ಕ್ಷಣಿಕದ ತಾಯಿಯಲ್ಲ, ಕ್ಷಣಿಕದ ತಾಯಿಯಲ್ಲ. ಈ ನಾಗಲಿಂಗನ ಜೀವ ಇರೋ ತನ್ನ ಕಷ್ಟ ಅಲ್ಲವ, ಈ ನಾಗಲಿಂಗನ ಜೀವ ಇರೋ ತನ್ನ ಕಷ್ಟ ಅಲ್ಲ. ಎಂದೆಂದಿಗೂ ಈ ನಾಗಲಿಂಗನ ತಾಯಿ ನವಲಗುಂದದ ಸಮಗಾರ ಭೀಮವನ ಆಗಿರ್ಲಿ ಅಂತ ನಿನ್ನ ರೂಪದೊಳಗೆ ಸಾಕ್ಷಾತ್ ನಿನ್ನ ಪಾದಕ್ಕೆ ಬಿದ್ದ ಬೇಡ.
ಯಪ್ಪ, ನನ್ನಂತಕ್ಕೆ ಪಾದಕ್ಕೆ ಬಿದ್ದು ನನ್ನ ಯಾವ ನರಕಕ್ಕೆ ಕಳಿಸ್ಬೇಕು ಅಂತ ಮಾಡಿರಿ ಅಪ್ಪ, ನನ್ನ ಯಾವ ನರಕಕ್ಕೆ ಕಳಿಸ್ಬೇಕಂತ ಮಾಡಿರಿ. ಮಾಡಿಲ್ಲದ ಮಳಿ ಸುರಿದು ಒಕ್ಕಲಿಗೆ ದಿಕ್ಕ ತಪ್ಪಿ ಸಂತೋಷ ಆದಂಗ ನನ್ನ ನನ್ನ ಬಾಯಿ ತುಂಬ ಅವ್ವಾಂತ ಕರೆದ್ರಿ. ಕನ್ಯೆ ಆಗಿರಕ್ಕೆ ನನ್ನ ಎದೆಯಾಗ ಹಾಲು ಬರ್ಸಿದ್ರಿ ಅಪ್ಪ, ಹಾಲು ಬರ್ಸಿದ್ರಿ. ಆದ್ರ ಇದ ದೊಡ್ಡ ಕುಲದಾಗ ಹುಟ್ಟಿದ್ರ ಈ ಭಾಗ್ಯ ನನಗೆ ಸಿಗುತ್ತಿತ್ತೋ ಇಲ್ಲೋ, ಸಿಗುತ್ತಿತ್ತೋ ಇಲ್ಲೋ. ಆದ್ರ ನಿಮ್ಮಂತ ದೊಡ್ಡವ್ರ ಕೈಯಿಂದ ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಂಡು ಸೊಕ್ಕಿನ ಬೇಮಿ ನಾನು ಅಂತ ನನ್ನ ಕುತ್ತಿಗೆ ಬಿಗಿದು ಕಣ್ಣಾಗ ನೀರು ಬರಾಕತ್ತಾವ ಯಪ್ಪ, ಕಣ್ಣಾಗ ನೀರು ಬರಾಕತ್ತಾವ. ಆತ್ಮ ಆನಂದ ಪಟ್ಟಾಗ ದೇಹಕ್ಕೆ ದುಃಖ ಬರಬಾರ್ದು, ದುಃಖ ಬರಬಾರ್ದು. ನೀರು ಯಾಕೆ ಕಣ್ಣಾಗ ಹಿಗ್ಗ ಹೆಚ್ಚಾಗಿ ಹೊರ ಚೆಲ್ತು ಅಂತ ಆಗ್ಲಿ ತಾಯಿ, ನಿನ್ನ ಆನಂದ ಯಾವಾಗ್ಲೂ ಹೀಗ ಹೊರ ಚೆಲ್ತಾ. ತಾಯಿ ಮಮಕಾರ ದೇಹಕ್ಕೆ ಶಕ್ತಿ ನೀಡು. ಮಗ ಬೆಳೀಲಿ, ಬುದ್ಧಿವಂತನಾಗಲಿ, ಹೆಸರು ಪಡೀಲಿ ಎನ್ನುವ ಆಸೆ ತಾಯಿಗೆ. ಬೆಳೆದ ಮಗನಾದ ಈ ನಾಗಲಿಂಗನಿಗೆ ತನ್ನ ಎದೆ ಹಾಲು ಕುಡಿಸಿದ ಸಮಗಾರ ಭೀಮವ್ವನ ಆಸೆಯಾಗುತ್ತದೆ. ಮುಕ್ತಿ ಮಾರ್ಗ ನಿಜ ಭಕ್ತರೆಂದರೆ ಇವಳೇ, ನಿಜ ಭಕ್ತರೆಂದರೆ ಇವಳೇ. ನಡಿಲನಾಗಿ ಆಗಿಲ್ಲ ಹೆಚ್ಚಳೋದೆಲ್ಲ ನಡಿಯನ್ನ ಓಡಿ ಓಡಿ ಸಂಧಿ ಸಂಧಿ ತಿರಿಕೋ ಅಂತ ಹುಚ್ಚನಂಗ. ಜೈ ಜಗದೀಶ.